ಗ್ರಾಮೀಣ ಬ್ಯಾಂಕ್ ಸಹಕಾರಿ ನಿಯಮಿತ ಇದರ ನೂತನ ಕಟ್ಟಡ ಸಮೃದ್ಧಿ ಉದ್ಘಾಟನೆ ಹಾಗೂ ಸ್ವಂತ ಕಟ್ಟಡಕ್ಕೆ ಕಲ್ಲಡ್ಕ ಶಾಖೆಯ ಸ್ಥಳಾಂತರ ಕಾರ್ಯಕ್ರಮ ನವೆಂಬರ್ 25ನೇ ಸೋಮವಾರ ಸಮೃದ್ಧಿ ಕಲ್ಲಡ್ಕದಲ್ಲಿ ನಡೆಯಿತು. ನೂತನ ಕಟ್ಟಡವನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ಅಧ್ಯಕ್ಷರು ಡಾಕ್ಟರ್ ಪ್ರಭಾಕರ್ ಕಲ್ಲಡ್ಕರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಭದ್ರತಾ ಕೊಠಡಿಯ ಉದ್ಘಾಟನೆಯನ್ನು ರುಕ್ಮಯ್ಯ ಪೂಜಾರಿ, ಮಾಜಿ ಶಾಸಕರು, ಕಟ್ಟಡದ ಹೆಸರನ್ನು ಕಿಶೋರ್ ಕುಮಾರ್ ಪುತ್ತೂರು ವಿಧಾನ ಪರಿಷತ್ ಸದಸ್ಯರು ಅನಾವರಣಗೊಳಿಸಿದರು. ಶಾಖೆಯ ಗಣಕೀಕರಣ ಉದ್ಘಾಟನೆಯನ್ನು ಕೆ. ಪದ್ಮನಾಭ ಕೊಟ್ಟಾರಿ, ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು ಕಲ್ಲಡ್ಕ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತ ಕಲ್ಲಡ್ಕ ಇವರು ನೆರವೇರಿಸಿದರು. ಬ್ಯಾಂಕಿನ ಅಧ್ಯಕ್ಷರು ಎಚ್. ಜಗನ್ನಾಥ ಸಾಲ್ಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಸ್ಆರ್ ಸತೀಶ್ ಚಂದ್ರ, ನಿರ್ದೇಶಕರು ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು, ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು, ಮಾಜಿ ಶಾಸಕ ರುಕ್ಮಯ್ಯ ಪೂಜಾರಿ, ಗೋಳ್ತಮಚಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮಾ ಪುರುಷೋತ್ತಮ್ ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಉಪಾಧ್ಯಕ್ಷ ಮೋಹನ್ ಕೆಎಸ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುರಳೀಕೃಷ್ಣ ಶ್ಯಾಮ್, ನಿರ್ದೇಶಕ ಹರೀಶ್ ನಾಯಕ್ ಎಂ, ಮನೋರಂಜನ್ ಕೆಆರ್, ವಿಶ್ವನಾಥ ಎಂ, ಉದಯ್ ಕುಮಾರ್ ಎ, ಬಾಲಕೃಷ್ಣ ಪಿಎಸ್, ಜಯಂತಿ ಹೆಚ್ ರಾವ್, ಸುಭಲಕ್ಷ್ಮಿ, ಗೋವರ್ಧನ ಕುಮಾರ್ ಐ, ದಯಾನಂದ ಆಳ್ವ, ಸುಂದರಡಿ, ದಿವಾಕರ ವಿ ಮತ್ತು ಕೇಂದ್ರ ಕಚೇರಿ ಹಾಗೂ ಶಾಖಾ ಕಚೇರಿಗಳ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಂಸ್ಥೆಯ ನಿರ್ದೇಶಕ ವಿಶ್ವನಾಥ ಎಂ ಸ್ವಾಗತಿಸಿ ನಿರ್ದೇಶಕರಾದ ಜಯಂತಿ ಪ್ರಾರ್ಥಿಸಿದರು. ಸಂಸ್ಥೆಯ ಉಪಾಧ್ಯಕ್ಷ ಮೋಹನ್ ಕೆಎಸ್ ವಂದಿಸಿದರು. ಗೌರಿ ಪುತ್ರ ಶೌರಿ ಮಿತ್ರ ಉರಗಭರಣ ನಂದನ ಕರಿಯ ಮುಖನೆ ಕರದಿ ನೀನು ಧರಿಸಿದಂತ ಪಾಶನ ಶರಣರಾದ ಸುಜನರನ್ನು ಶರಣರಾದ ಸುಜನರನ್ನು ಪರಿಸರದ ಎಲ್ಲ ದೈವ ದೇವರುಗಳನ್ನು ಪ್ರಾರ್ಥಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಅಧ್ಯಕ್ಷರೇ, ಗಣ್ಯರೇ ಹಾಗೂ ನಿರ್ದೇಶಕ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸದಸ್ಯ ಬಾಂಧವರೇ, ಗ್ರಾಹಕರೇ, ಮಾಧ್ಯಮ ಮಿತ್ರವರೇ ಹಾಗೂ ಸಿಬ್ಬಂದಿ ವರ್ಗದವರೇ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರ ಮಾರ್ಗದರ್ಶನದಲ್ಲಿ ದಿವಂಗತ ಊರಿಮಜಲು ವೆಂಕಪ್ಪಯ್ಯರು ಮತ್ತು ಹಿರಿಯ ಸಹಕಾರಿ ಬಂಧುಗಳು 1955ರಲ್ಲಿ ವಿಟ್ಲ ಕೋಆಪರೇಟಿವ್ ರೂರಲ್ ಬ್ಯಾಂಕ್ ಎಂದು ನೋಂದಾಯಿಸಿ ಪ್ರಾರಂಭಿಸಿದ ಬ್ಯಾಂಕು ಸಹಕಾರಿ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸಿ ಇಂದು ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ನಿಯಮಿತ ಎಂಬ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾದರಿಯಾಗಿ ಬೆಳೆದಿದೆ. ಈ ಬ್ಯಾಂಕಿಗೆ ದಕ್ಷ, ಪ್ರಾಮಾಣಿಕ ಸಹಕಾರಿ ನಾಯಕರುಗಳ ನಿಸ್ವಾರ್ಥ ತ್ಯಾಗದ ಅಡಿಪಾಯವಿದೆ. ಹೀಗಾಗಿ ಈ ಬ್ಯಾಂಕು ಇಂದು ಸಾಧನೆಯ ಪಥವನ್ನು ಕಾಣುತ್ತಿದೆ. 1955ರಲ್ಲಿ 327 ಸದಸ್ಯರನ್ನು ಹಾಗೂ 26,850 ಪಾಲು ಬಂಡವಾಳದೊಂದಿಗೆ 14 ಗ್ರಾಮಗಳ ವ್ಯಾಪ್ತಿಯಲ್ಲಿ ಆರಂಭಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವ್ಯವಹಾರವನ್ನು ನಡೆಸುತ್ತಿತ್ತು. ಬ್ಯಾಂಕಿನ ಸ್ಥಾಪಕ ಅಧ್ಯಕ್ಷರಾದ ಊರಿಮಜಲು ವೆಂಕಪ್ಪಯ್ಯ ಅವರು ಸುಮಾರು 20 ವರ್ಷಗಳ ಕಾಲ ಅಧ್ಯಕ್ಷರಾಗಿ ನಂತರದ ದಿನಗಳಲ್ಲಿ ಕೂಡೂರು ಕೃಷ್ಣ ಭಟ್ ಹಾಗೂ ಎಲ್.ಎನ್. ಕೂಡೂರು, ನೀರ್ಕಜೆ ಅನಂತ ಭಟ್ರವರು ಅಧ್ಯಕ್ಷರಾಗಿ ಬ್ಯಾಂಕಿನ ಸರ್ವತೋಮುಖ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಪ್ರಸ್ತುತ ಬ್ಯಾಂಕಿನಲ್ಲಿ 8,300ಕ್ಕೂ ಅಧಿಕ ಗೌರವಾನ್ವಿತ ಸದಸ್ಯರಿದ್ದು ರೂಪಾಯಿ 2.73 ಕೋಟಿ ಪಾಲು ಬಂಡವಾಳವನ್ನು ಹೊಂದಿದೆ. ಪ್ರಸ್ತುತ ದುಡಿಯುವ ಬಂಡವಾಳ ರೂಪಾಯಿ 159 ಕೋಟಿಗಳಾಗಿದ್ದು ಸದಸ್ಯರಿಂದ ಠೇವಣಿ ಸಂಗ್ರಹಣೆಯು 129 ಕೋಟಿಗೂ ಮೀರಿದ್ದು ರೂಪಾಯಿ 95 ಕೋಟಿಗೂ ಮೀರಿದ ಮೊತ್ತವನ್ನು ಸದಸ್ಯರಿಗೆ ಸಾಲ ವಿತರಿಸಿದ್ದೇವೆ. ಬ್ಯಾಂಕು ಹಲವಾರು ವರ್ಷಗಳಿಂದ ಆಡಿಟ್ ವರ್ಗೀಕರಣದಲ್ಲಿ ಸತತವಾಗಿ ಎ ತರಗತಿಯನ್ನು ಪಡೆಯುತ್ತಾ ಮುಂದೆ ಸಾಗುತ್ತಿದೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ನಮ್ಮ ಬ್ಯಾಂಕಿನ ಸರ್ವತೋಮುಖ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿದೆ. ಕಲ್ಲಡ್ಕ ಶಾಖೆಯು 11/9/1997ರಂದು ಬಾಡಿಗೆ ಕಟ್ಟಡದಲ್ಲಿ ಆರಂಭಗೊಂಡು ಉತ್ತಮ ರೀತಿಯಲ್ಲಿ ವ್ಯವಹಾರ ನಡೆಸುತ್ತಾ ಬಂದಿದ್ದು, ಇಸವಿ 2010ರಲ್ಲಿ ಕಲ್ಲಡ್ಕ ಶಾಖೆಗೆ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ಖರೀದಿಸಿ ಇಂದು ಸುಸಜ್ಜಿತ ಕಟ್ಟಡ ಸಮೃದ್ಧಿ ಇದರ
ಲೋಕಾರ್ಪಣೆಗೊಂಡಿರುತ್ತದೆ. ಬ್ಯಾಂಕ್ ವಿಟ್ಲದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿಕೊಂಡು ಕನ್ಯಾನ, ಕಲ್ಲಡ್ಕ, ಬಿಶಿರೋಡು, ಪುತ್ತೂರುಗಳಲ್ಲಿ ಶಾಖೆಯನ್ನು ಹೊಂದಿರುತ್ತದೆ. ಪ್ರಸ್ತುತ ಎಲ್ಲ ಶಾಖೆಗಳು ಹಾಗೂ ಪ್ರಧಾನ ಕಚೇರಿ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಉಪ್ಪಿನಂಗಡಿಯಲ್ಲಿ ನೂತನ ಶಾಖೆ ತೆರೆಯಲು ನಿರ್ಧರಿಸಿದ್ದು, ಆಡಳಿತ ಮಂಡಳಿಯ ಪರವಾಗಿ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇನೆ. ಹಾಗೆ ಇವತ್ತಿನ ಸಭಾ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಬ್ಯಾಂಕಿನ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದ ಎಚ್ ಜಗನ್ನಾಥ್ ಸಾಲ್ಯಾನ್ ಇವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೆ. ಇವತ್ತಿನ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವವರು ಸಂಘದ ಅಧ್ಯಕ್ಷ. ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ಶಾಖೆ, ಅದರ ನೂತನ ಕಟ್ಟಡ ಎಷ್ಟು ವರ್ಷ ಆಯಿತು ಕಲ್ಲಡ್ಕದಲ್ಲಿ? ಅಲ್ಲ ಕಲ್ಲಡ್ಕದಲ್ಲಿ 27 ವರ್ಷಗಳ ನಂತರ ಒಂದು ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಈ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ಎದುರುಗಡೆ ಇರುವಂಥ ಎಲ್ಲ ತಾಯಂದಿರೇ ಮತ್ತು ಆತ್ಮೀಯ ಬಂಧುಗಳೇ, ಸಹಕಾರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಜ್ಜೆ ಇಟ್ಟಂಥ ಒಂದು ಸಂಸ್ಥೆ ಇದು ಅಂತ ಅಂದ್ಕೊಂಡಿದ್ದೇನೆ. 70 ವರ್ಷಗಳ ಹಿಂದೆ ಪ್ರಾರಂಭ ಆಗಿರುವಂಥದ್ದು ಇದು. 70ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ನಾವು, 55. ಅನೇಕ ಜನ ಹಿರಿಯ ಸಹಕಾರಿಗಳು, ಒರಿಮಜರು ವೆಂಕಪ್ಪಯ್ಯನವರು, ಕೂಡೂರು ಕೃಷ್ಣ ಭಟ್ರು, ಎನ್ ಕೂಡೂರು, ಅವರಿವತ್ತು ನಮ್ಮ ಮಧ್ಯದಲ್ಲಿಲ್ಲ. ಸಂಸ್ಥೆಯಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಎತ್ತರಿಸುವಲ್ಲಿ ಅವರು ಹೇಳಿದರು, ಪ್ರಾರಂಭದಲ್ಲಿ 327 ಜನ ಸದಸ್ಯರು, ಈಗ ಎಷ್ಟು ಅಂತ ಕೇಳಿದರೆ 8,000ದಷ್ಟು. ಈಗ ನಮ್ಮ ಎದುರಿರುವವರು ಅನಂತ ಭಟ್ರೊಬ್ಬರು, ಆಮೇಲೆ ಜಗನ್ನಾಥ ಸಾಲ್ಯಾನ್ರು. ಅಂದರೆ 70 ವರ್ಷಗಳ ಹಿಂದೆ ಯಾವ ಕನಸನ್ನು ಇದರ ಸ್ಥಾಪಕರು ಕಂಡುಕೊಂಡಿದ್ರು, ಅದೇ ಹಿನ್ನೆಲೆಯಲ್ಲಿ ಇವತ್ತಿನವರೆಗೆ ನಡ್ಕೊಂಡು ಬಂದಿದೆ ಅಂತ. ಸಹಕಾರಿ ಕ್ಷೇತ್ರ ಸರ್ವಸಾಮಾನ್ಯರಿಗಿರುವಂಥ ಒಂದು ಕ್ಷೇತ್ರ. ಅದರ ಬಗ್ಗೆ ಸತೀಶರು ಭಾರಿ ಅಧ್ಯಯನ ಮಾಡಿದವರು ಸಹಕಾರಿ ಕ್ಷೇತ್ರದ್ದು. ಅವರು ಅದರ ವಿಷಯವನ್ನು ನಿಮ್ಮ ಮುಂದೆ ಮಾಡ್ತಾ ಇರ್ತಾರೆ. ಆದರೆ ಸರ್ವಸಾಮಾನ್ಯರಿಗೆ ನಿಲುಕುವಂಥ, ಸುಲಭದಲ್ಲಿ ಸಿಗುವಂಥ ಮತ್ತು ಎಲ್ಲ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂಥ ಒಂದು ಆರ್ಥಿಕ ಕೇಂದ್ರ ಅದು ಸಹಕಾರಿ. ಅದಕ್ಕೋಸ್ಕರ ಹಿಂದೆ ಮೊಳಹಳ್ಳಿ ಶಿವರಾಯರೋದನ್ನು ಯೋಚನೆ ಮಾಡಿರಬಹುದು. ಸರ್ವಸಾಮಾನ್ಯರಿಗೆ ಬ್ಯಾಂಕುಗಳಿದೆ, ಆದರೆ ಬ್ಯಾಂಕುಗಳಲ್ಲಿ ಅದರದ್ದೇ ಆದಂಥ ಕಾನೂನು ವ್ಯವಸ್ಥೆಗಳೆಲ್ಲ ಇರ್ತದೆ. ಇಲ್ಲಿ ಕಾನೂನಿದೆ, ಆದರೆ ಕಾನೂನನ್ನು ಜನಸಾಮಾನ್ಯರಿಗೆ ಸುಲಭದಲ್ಲಿ ಸಾಗಿಸುವುದು ಹೇಗೆ, ಸುಲಭದಲ್ಲಿ ಅವರಿಗೆ ಅವರ ಅನುಕೂಲಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡೋದು ಹೇಗೆ ಅಂತ ಯೋಚನೆ ಮಾಡಿರುವಂಥದ್ದು ಸಹಕಾರಿ ಸಂಸ್ಥೆಗಳು ಅಂತ ಒಂದು ದೊಡ್ಡ ಸಹಕಾರಿ ಸಂಸ್ಥೆ. ಕಲ್ಲಡ್ಕದಲ್ಲಿ ಬಂದು, ಕಲ್ಲಡ್ಕದಲ್ಲಿ ಬೆಳೆದು, ಕಲ್ಲಡ್ಕದ ಜನತೆಗೂ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದಂಥ ಒಂದು ಸಂಸ್ಥೆ. ಈಗದ ಅಧ್ಯಕ್ಷರು ಬಂದು 4.5 ವರ್ಷ ಆಯಿತು ಅಂತ ಕಾಣ್ತದೆ. 4.5 ವರ್ಷದಲ್ಲಿ ಮತ್ತಷ್ಟು ಎತ್ತರಕ್ಕೆ ಇರಿಸುವಂಥ ಕೆಲಸ ಮಾಡಿದ್ದಾರೆ. ಜಗನ್ನಾಥ ಸಾಲ್ಯಾನ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಒಬ್ಬ ನಿಷ್ಠಾವಂತ ಮತ್ತು ಸ್ವಾರ್ಥರಹಿತ, ಸ್ವಂತಕ್ಕೆ ಅವರು ಇದ್ಯಾವುದನ್ನು ಬಳಸ್ಕೊಳ್ಳಿಲ್ಲ. ಅದರ ಬದಲು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾನೇನು ಮಾಡಬೇಕು. ಅವರು ಪ್ರಾರಂಭ ಅಧ್ಯಕ್ಷರಾದಾಗಲೂ ಕೇಳಿದ್ವಿ, ಇಂಕದಲ್ಲ ಗೊತ್ತಿಗೆ ಮಾರ್ಯಾರ ವಿಶೇಷ ಸಂದೇತ ಬಗ್ಗೆ ಅಂತ ಹೇಳಿದರು ಅವರು ಪ್ರಾರಂಭದಲ್ಲಿ. ಆದರೆ ಆ ಕ್ಷೇತ್ರಕ್ಕೆ ಬಂದ ಮೇಲೆ ಆ ಕ್ಷೇತ್ರವನ್ನು ಅರ್ಥ ಮಾಡಿಕೊಂಡು, ಆ ಕ್ಷೇತ್ರಕ್ಕೋಸ್ಕರ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಗೆದ್ದುಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಜಗನ್ನಾಥ ಸಾಲ್ಯಾನ್ರು. ಅವರ ಜೊತೆಯಲ್ಲಿ ಇನ್ನೊಂದು 12 ಜನ ಡೈರೆಕ್ಟರ್ಗಳು ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಇದು ಚೆನ್ನಾಗಿ ನೋಡ್ಕೊಂಡು ಬಂದಿದೆ. ಕಲ್ಲಡ್ಕದ ಒಂದು ಕೇಂದ್ರ ಇದು ಭಾರಿ ದೊಡ್ಡ ಕೇಂದ್ರ. ಈಗ ಸ್ವಲ್ಪ ದಿವಸದಲ್ಲಿ ಫ್ಲೈಓವರ್ ಆಗಿಬಿಡ್ತದೆ. ಫ್ಲೈಓವರ್ ಆದದ್ರಿಂದ ಕಲ್ಲಡ್ಕದ ಜನತೆಗೆ ಏನೂ ತೊಂದರೆ ಇಲ್ಲ. ಕಲ್ಲಡ್ಕ ಜನತೆಗೆ ಸ್ವಲ್ಪ ಅನುಕೂಲ, ಮಾರ್ಗ ಸುಲಭದಲ್ಲಿ ದಾಟ್ಬೋದು.
ಫ್ಲೈಓವರ್ ಆದ್ದರಿಂದ ಮಂಗಳೂರಿಂದ ಬೆಂಗಳೂರಿಗೆ ಹೋಗೋರು, ಬಿ ಸಿ ರೋಡಿಂದ ಬೆಂಗಳೂರಿಗೆ ಹೋಗುವವರು ಅವರು ನೇರ ಹೋಗ್ಬೋದು, ಅವರು ಕಲ್ಲಡ್ಕದಲ್ಲಿ ಏನು ವ್ಯವಹಾರ ಮಾಡೋದಿಲ್ಲ. ಆದರೆ ಕಲ್ಲಡ್ಕದ ವ್ಯವಹಾರ ಕಳೆದ 10 ವರ್ಷಗಳಿಂದ ಎಲ್ಲ ರೀತಿಯಲ್ಲಿ ಮುಂದಕ್ಕೆ ಬರ್ತಾ ಇದೆ. ಅದಕ್ಕೆ ಸಾಕ್ಷಿ ಇಂಥ ಸಹಕಾರಿ ಸಂಘಗಳು ಅಥವಾ ಆರ್ಥಿಕ ವ್ಯವಸ್ಥೆ ಮಾಡುವಂಥ ಅನೇಕ ಸಂಸ್ಥೆಗಳು. ಮೊನ್ನೆ ಲೆಕ್ಕ ಹಾಕಿದಾಗ ಒಂದು 11 ಆರ್ಥಿಕ ಸಂಸ್ಥೆ ಉಂಟು ಅಂತ ನಾನು ಕೇಳಿದೆ. ನೋಡ್ಲಿಕ್ಕೆ ಹೋದರೆ ಕಲ್ಲಡ್ಕ ಭಾರಿ ಸಣ್ಣದು. ಆದರೆ ಆರ್ಥಿಕ ವ್ಯವಸ್ಥೆ ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಾಮಾನ್ಯ ಆರ್ಥಿಕ ವ್ಯವಸ್ಥೆಯ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಒಂದು ಸಂಸ್ಥೆ ಇವತ್ತಿದು ಅನೇಕ ಗ್ರಾಮಗಳಿಗೆ ಒಂದು ರೀತಿಯಲ್ಲಿ ನೋಡಿದರೆ ಪಾಣೆಮಂಗಳೂರು ಇವತ್ತು ಅದರ ಪೇಟೆಯ ಅಸ್ತಿತ್ವವನ್ನು ಬೇರೆ ಬೇರೆ ಕಾರಣಕ್ಕೋಸ್ಕರ ಕಳ್ಕೊಳ್ತಾ ಇದೆ. ಅದಕ್ಕೆ ಶಂಬೂರು, ನರಿಕೊಂಬು, ಬರಿಮಾರು, ಆಮೇಲೆ ಈ ಕಡೆ ಇರುವಂಥ ವೀರಕಂಬ ಇರ್ಬೋದು, ಬೋಳಂತೂರು ಇರ್ಬೋದು, ಅಮಟೂರು ಇರ್ಬೋದು, ಇಂಥ ಎಲ್ಲ ಗ್ರಾಮಗಳಿಗೆ ಕೇಂದ್ರ ಕಲ್ಲಡ್ಕ. ಅದಕ್ಕೋಸ್ಕರ ಕಲ್ಲಡ್ಕದಲ್ಲಿ ಇವರ ಶಾಖೆ ಆ ಹಿನ್ನೆಲೆಯಲ್ಲೇ ಯೋಚನೆ ಮಾಡಿರಬೇಕು. ಕಲ್ಲಡ್ಕದಲ್ಲಿ ಶಾಖೆ ಮಾಡಿದರೆ ಜನಗಳಿಗೆ ಹೆಚ್ಚು ಸೇವಾ ಕಾರ್ಯವನ್ನು ಮಾಡಬಹುದು ಅಂತ ಆ ದೃಷ್ಟಿಯಲ್ಲಿ ಮಾಡಿಕೊಂಡು ಬಂದಿದೆ. ತುಂಬ ಸಂತೋಷ ಆಗಿದೆ. ಒಂದು ಹೊಸ ಕಟ್ಟಡವನ್ನು ಕಟ್ತಾ ಇದ್ದಾರೆ. ನನಗೆ ನೆನಪು ಬರುವುದೇನೆಂದರೆ, ಫ್ಲೈಓವರ್ ಆಗುವಾಗ ಅದಕ್ಕೆ ಇಲ್ಲಿಯ ಅಕ್ಕಪಕ್ಕದ ಜಾಗಗಳು ಬೇಕು. ಆ ಜಾಗಗಳು ಬೇಕು ಅಂತಾದಾಗ ಅವರು ಎಷ್ಟೋ ಪರ್ಸೆಂಟ್ ಕೊಡೋದು ಅಂತ ಇತ್ತು. ನನಗೀಗ ಅದು ಎಷ್ಟು ಪರ್ಸೆಂಟ್ ನೆನಪಿಲ್ಲ. ಅದು ಏನಾಗಿತ್ತು ಅಂತ ಕೇಳಿದರೆ, ನಾವು ಯಾರು ಅದನ್ನು ಕನ್ವರ್ಷನ್ ಮಾಡಿಕೊಡ್ಲಿಲ್ಲ. ಅದರ ಪರಿಣಾಮ ಅಥವಾ ನಾವು ತಗೊಂಡಾಗ ಭಾರಿ ಕಡಿಮೆ ಬೆಲೆಯನ್ನು ನಾವು ರಿಜಿಸ್ಟರ್ ಆಫೀಸ್ನಲ್ಲಿ ನಮೂದಿಸಿದೆವು. ಅದರ ಪರಿಣಾಮ ನಮಗೆ ಸಿಕ್ಕಿದ್ದು ತುಂಬ ಕಡಿಮೆ. ಒಂದೇ ಒಂದು ಸಂಸ್ಥೆ ನನಗೆ ಗೊತ್ತಾಗಿದ್ದ ಹಾಗೆ ಕಲ್ಲಡ್ಕದಲ್ಲಿ ಅದರ ನಿಜವಾದ ವ್ಯಾಲ್ಯೂವನ್ನು ಕೊಟ್ಟು ರಿಜಿಸ್ಟರ್ ಮಾಡಿರುವಂಥ ಸಂಸ್ಥೆ ಅದು ವಿಟ್ಲ ಗ್ರಾಮೀಣ ಬ್ಯಾಂಕ್. ನಾವು ಅಪ್ರಾಮಾಣಿಕರು ಅಂತ ಹೇಳೋದಿಲ್ಲ, ಅವರು ಪ್ರಾಮಾಣಿಕರು. ಅದರ ಬಗ್ಗೆ ನಮ್ಮದು ಸಣ್ಣ ಅಡ್ಜಸ್ಟ್ಮೆಂಟ್. ಅವರು ಪ್ರಾಮಾಣಿಕರಾಗಿ ಅದನ್ನು ನಾವು ಕೇಳಿದಾಗ ಹೇಳಿದರು, ಅಕಲ್ ಮಾತ್ರ ಕೊರ್ನೆ ಸರಿಯಾಯಿನ ಅಂದೇನು ತೋಜಿಪಾಯನೆ ಅಂತ ರಿಜಿಸ್ಟ್ರೇಷನ್ನ ಸಂದರ್ಭದಲ್ಲಿ. ನಾನು ಹೇಳ್ತಾ ಇರೋದು ಯಾಕೆ ಅಂದರೆ, ಪ್ರಾಮಾಣಿಕತೆನೇ ಅದರ ಜೊತೆಗೆ ಬಂದಿದೆ ಅಂತ. ಸಂಸ್ಥೆಯ ಜೊತೆಗೆ ಎಲ್ಲಿಯೂ ಮೋಸ ವಂಚನೆ ಆಗಬಾರ್ದು ಅಂತ ಹೇಳಿಕೊಂಡೇ ಯೋಚನೆ ಮಾಡಿಕೊಂಡು ಬಂದಿದ್ದಾರೆ ಅಂತ. ಅದಕ್ಕೆ ಇವತ್ತು ಜಗನ್ನಾಥ ಸಾಲೆಯನ್ರ ಜೊತೆಗೆ ಇರುವಂಥ ಗುಂಪು ಕೂಡ ಸ್ವಂತದನ್ನು ಯೋಚನೆ ಮಾಡಿದೆ, ಸಮಾಜಕ್ಕೆ ಇನ್ನೇನೇನು ಮಾಡ್ಬೋದು, ಅದಕ್ಕೆ ಸಮಾಜಕ್ಕೆ ಸಮೃದ್ಧಿ ಸಿಗಲಿ ಅಂತ. ಅದಕ್ಕೆ ಸಮೃದ್ಧಿ ಹೆಸರಿಟ್ಟಿದ್ದಾರೆ. ಸಮಾಜಕ್ಕೆ ಸಮೃದ್ಧಿ ಸಿಗಲಿ, ಅದುವೇ ಒಟ್ಟು ಸಹಕಾರಿ ಒಂದು ಸಂಸ್ಥೆಗಳ ಮುಖ್ಯ ಧ್ಯೇಯ ಉದ್ದೇಶ. ಆ ದೃಷ್ಟಿಯಿಂದ ಸಂಸ್ಥೆಯು ಸಮೃದ್ಧಿಯತ್ತ ಹೋಗಲಿ. ಯಾಕೆಂದರೆ ಸಂಸ್ಥೆ ಸಮೃದ್ಧಿಯತ್ತ ಹೋದರೆ ಜನಸಾಮಾನ್ಯರಿಗೆ ಅದರ ಲಾಭ ಸಿಗ್ತದೆ. ಆ ರೀತಿಯಲ್ಲಿ ಆಗಲಿ. ವಿಟ್ಲಕ್ಕೂ ನನಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನನ್ನ ಇಲ್ಲಿಯ 7ನೇ ತರಗತಿಯ ವಿದ್ಯಾಭ್ಯಾಸ ಆದಮೇಲೆ ಮತ್ತೆ 4 ವರ್ಷ ನಾನು ವಿಟ್ಲದಲ್ಲಿ ಕಲ್ತಿರುವಂಥದ್ದು. ಅದಕ್ಕೋಸ್ಕರ ಆ ಸಂಬಂಧವೂ ನನಗಿದೆ. ನಮ್ಮ ದೃಷ್ಟಿಯಲ್ಲಿ ಬಂಟ್ವಾಳ ತಾಲೂಕಿಗೆ 2 ಕೇಂದ್ರ, ಒಂದು ಬಿ ಸಿ ರೋಡು, ಒಂದು ವಿಟ್ಲ. ವಿಟ್ಲದ ಸುತ್ತಮುತ್ತಲಿರುವಂಥ 16 ಗ್ರಾಮಗಳಿಗೆ ವಿಟ್ಲವೇ ಕೇಂದ್ರ, ಈ ಕಡೆ ಇರುವಂಥ ಜಾಗಗಳಿಗೆ ಬಿ ಸಿ ರೋಡ್ ಕೇಂದ್ರ. ಹಾಗೆ 2 ಕೇಂದ್ರ ಇರುವಂಥ ಒಂದು ತಾಲೂಕು ಅಂತ ವಿಟ್ಲ ಅದು ಮತ್ತಷ್ಟು ಎತ್ತರಕ್ಕೆ ಹೋಗ್ತಾ ಇದೆ. ಅದರ ಲಾಭ ಕಲ್ಲಡ್ಕಕ್ಕೂ ಸಿಗ್ತಾ ಇದೆ. ಆ ಲಾಭ ಅದು ಗ್ರಾಮೀಣ ಬ್ಯಾಂಕಿಗೂ ಸಿಗಲಿ, ಇಲ್ಲಿರುವಂಥ ಜನಗಳಿಗೂ ಸಿಕ್ಕಲಿ ಅಂತ ಆಶಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದೇ ಮಾತು. ಗ್ರಾಮೀಣ ಸಹಕಾರಿ ಬ್ಯಾಂಕಿನ ಸ್ವಂತ ನೂತನ ಕಟ್ಟಡದ ಉದ್ಘಾಟನೆ ಮತ್ತು ಶಾಖೆಯ ಸ್ಥಳಾಂತರ ಈ ಕಾರ್ಯಕ್ರಮದ ಅಧ್ಯಕ್ಷರು, ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂಥ ಆತ್ಮೀಯರಾದಂಥ ಜಗನ್ನಾಥ ಸಾಲ್ಯಾನ್ರವರೇ, ಈಗಾಗಲೇ ಈ ಕಟ್ಟಡದ ಉದ್ಘಾಟನೆಯನ್ನು ಮಾಡಿ ಅನೇಕ ವಿಚಾರಗಳನ್ನು ನಮಗೆಲ್ಲರಿಗೂ ನೀಡಿ ತೆರಳಿರುವಂಥ ಹಿರಿಯರಾದಂಥ ಡಾಕ್ಟರ್ ಪ್ರಭಾಕರ್ ಭಟ್ರವರೇ, ಸಮಾರಂಭದ ಮುಖ್ಯ ಅತಿಥಿಗಳು ವಿಟ್ಲ ಕ್ಷೇತ್ರದ ಮಾಜಿ ಶಾಸಕರು ಹಿರಿಯರಾದಂಥ ರುಕ್ಮಯ್ಯ ಪೂಜಾರಿ ಅವರೇ, ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ನೂತನ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾದಂಥ ಕಿಶೋರ್ ಕುಮಾರ್ ಅವರೇ,
ಕ್ಯಾಂಪ್ಕೋದ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಆಗಿರುವಂಥ ಆತ್ಮೀಯರಂಥ ಸತೀಶ್ ಚಂದ್ರರವರೇ, ಗೋಳ್ತಮಜಲು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶ್ರೀಮತಿ ಪ್ರೇಮರವರೇ, ಸಂಘದ ಉಪಾಧ್ಯಕ್ಷರಾದಂಥ ಮೋಹನ್ ಭಟ್ರೆ, ಎಲ್ಲ ನಿರ್ದೇಶಕರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಸಹಕಾರಿ ಬಂಧು ಭಗಿನಿಯರೇ, ಬಹುಶಃ ಕಲ್ಲಡ್ಕ ಇತ್ತೀಚೆಗಿನ ಕೆಲವು ವರ್ಷಗಳಿಂದ ಭಾಳ ವೇಗವಾಗಿ ಬೆಳೆಯುತ್ತಿರುವಂಥ ಒಂದು ಪಟ್ಟಣ. ಅನೇಕ ಜನ ಕಲ್ಲಡ್ಕಕ್ಕೆ ಹೊರಗಿನಿಂದ ಬಂದು, ಕಲ್ಲಡ್ಕದವರೆಲ್ಲ ಕಲ್ಲಡ್ಕದಿಂದ ಹೊರಗಿನಿಂದ ಬಂದು ಕಲ್ಲಡ್ಕದಲ್ಲಿ ಬೇರೆ ಬೇರೆ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಂಡು ಇವತ್ತು ಒಂದು ಸ್ಥಿತಿಗೆ ಶ್ರೀಮಂತರಾಗಿ ಬೆಳೆಯುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಕಲ್ಲಡ್ಕದಲ್ಲಿ ಹುಟ್ಟಿ ಬೆಳೆದವರು ಹೇಗಿದ್ದಾರೆ ಅಂತ ಕೇಳಿದರೆ ಅಲ್ಲಿ ಮಧ್ಯದಲ್ಲೇ ಇದ್ದಾರೆ. ಅವರು ತುಂಬ ಮೇಲಕ್ಕೆ ಬರಲಿಲ್ಲ. ಶಾಂತರಾಮರು ನೆಗಡ್ತಾರೆ. ತುಂಬ ಸಂತೋಷ ನಮಗೆ. ನಮ್ಮ ಪಟ್ಟಣ, ನಮ್ಮ ಊರು ಬೆಳಿಬೇಕು, ಜನ ಇನ್ನಷ್ಟು ಬರಬೇಕು, ಇಲ್ಲಿಯವರು ಬೆಳಿಬೇಕು, ಬಂದವರು ಒಳ್ಳೆಯದಾಗಬೇಕು. ನಮ್ಮ ಭಾವನೆಗಳು ಹಾಗೆ. ಬಂದವರಿಗೆ ನಾವು ಆತ್ಮೀಯವಾದಂಥ ಸ್ವಾಗತವನ್ನು ನೀಡಿದ್ದೇವೆ. ಅವರು ಬೆಳೆಯೋದರೊಟ್ಟಿಗೆ ನಮ್ಮನ್ನು ನಾವು ಬೆಳೆಯುತ್ತಾ ಹೋಗಬೇಕು ಅಂತ ಹೇಳುವಂಥ ಉದ್ದೇಶವಿಟ್ಟುಕೊಂಡು ಕಲ್ಲಡ್ಕ ಆ ದಿಕ್ಕಿನಲ್ಲಿ ಬೆಳೀತಾ ಇದೆ. ಬಹುಶಃ ವಿಟ್ಲ ಗ್ರಾಮೀಣ ಬ್ಯಾಂಕಿನ ಶಾಖೆ ಕೂಡ 27 ವರ್ಷದ ಹಿಂದೆ ಪ್ರಾರಂಭ ಆಗಿರುವಂಥ ಶಾಖೆ ಈವರೆಗೆ ಬಾಡಿಗೆ ಕಟ್ಟಡದಲ್ಲಿದ್ದರೂ ಕೂಡ ಸ್ವಂತ ಜಾಗ ಖರೀದಿ ಮಾಡಿ ಇವತ್ತು ಸ್ವಂತ ಕಟ್ಟಡ ಮಾಡಿ, ಒಳ್ಳೆಯ ಕಟ್ಟಡ ಮಾಡಿ ಇವತ್ತು ಸ್ಥಳಾಂತರ ಮಾಡಿ ಕಟ್ಟಡ ಉದ್ಘಾಟನೆಯನ್ನು ಮಾಡಿದ್ದಾರೆ. ಬಹುಶಃ ಭಾಳ ಇತಿಹಾಸ ಇರುವಂಥ ಪ್ರತಿಷ್ಠಿತ ಒಂದು ಸಹಕಾರಿ ಸಂಸ್ಥೆ ವಿಟ್ಲ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಭಾಳ ವರ್ಷದ ಹಿಂದೆ ಅಂದಿನ ಸಹಕಾರಿಗಳು ಉರಿಮಜಲು ವೆಂಕಪ್ಪಯ್ಯರು ಪ್ರಾರಂಭಿಸಿದಂಥ ಸಂಸ್ಥೆ ಬೆಳೀತಾ ಸುಮಾರು 70 ವರ್ಷ ತುಂಬಿರುವಂಥ ಬ್ಯಾಂಕ್. ಅನೇಕ ಶಾಖೆಗಳು ಬೀಶೂರೋಡು, ಪುತ್ತೂರು ಕಡೆಯಲ್ಲಿ ಶಾಖೆಗಳನ್ನು ಪ್ರಾರಂಭಿಸಿದ್ದಾರೆ. ಡಾಕ್ಟರ್ ಹೇಳಿದ ಹಾಗೆ ಕಲ್ಲಡ್ಕದಲ್ಲಿ ಇವತ್ತು 11 ಲೆಕ್ಕ ಹಾಕಿದ್ರು ಅವರು. ಬಹುಶಃ ಇನ್ನೂ 2 ಸೇರ್ತದೆ ಅದಕ್ಕೆ. ಇನ್ನು ಹತ್ತಿರದ ಕೇಂದ್ರ ಸಹಕಾರಿ ಬ್ಯಾಂಕ್, ಡಿಸಿಸಿ ಬ್ಯಾಂಕ್ ಇರುವಂಥ ಕಟ್ಟಡಕ್ಕೆ ಆದರ್ಶ ಬ್ಯಾಂಕ್ ಬರ್ತದೆ. ಈ ಬ್ಯಾಂಕ್ ಎಲ್ಲಿಂದ ಹೊರಗೆ ಬಂತ ಅದಕ್ಕೆ ಸರಸ್ವತಿ ಬರ್ತದೆ. ಸತೀಶರು ಇಲ್ಲೇ ಇದ್ದಾರೆ, ಸರಸ್ವತಿ ಬರ್ತದೆ ಅಲ್ಲಿಗೆ. ಹಾಗಾಗಿ ಲಕ್ಷ್ಮೀ, ಸರಸ್ವತಿ ಎಲ್ಲವೂ ಕೂಡ ಕಲ್ಲಡ್ಕದಲ್ಲಿ ಇದೆ. ಕಲ್ಲಡ್ಕ ಇನ್ನಷ್ಟು ಬೆಳೀಲಿ, ಬಂದವರಿಗೆ ಆತ್ಮೀಯವಾದ ಸ್ವಾಗತ, ಅವರು ಬೆಳೀಲಿ, ಕಲ್ಲಡ್ಕದವರೊಟ್ಟೊಟ್ಟಿಗೆ ಒಂದಾಗಿ ನಾವು ಮುಂದಕ್ಕೆ ಇಂಥ ಸಂಸ್ಥೆಗಳನ್ನು ಬೆಳೆಸೋಣ ಅಂತ ಹೇಳ್ತಾ, ವಿಟ್ಲ ಗ್ರಾಮೀಣ ಬ್ಯಾಂಕಿಗೆ ಇನ್ನಷ್ಟು ಎತ್ತರಕ್ಕೆ ಏರಲಿ, ಹಿರಿಯರ ಸ್ಥಾಪನೆ ಮಾಡಿದಂಥ ಸ್ಥಾಪಕರ ಚಿಂತನೆ ಏನಿತ್ತ ಆ ದಿಕ್ಕಿನಲ್ಲಿ ಮುನ್ನಡೆಯಲಿ. ಈಗಿನ ಅಧ್ಯಕ್ಷರು ಜಗನ್ನಾಥ್ ಸಾಲ್ಯಾನ್ರವರ ನೇತೃತ್ವದಲ್ಲಿ ಅವರ ತಂಡ ಒಳ್ಳೆ ರೀತಿಯಲ್ಲಿ ಈ ಸಂಘವನ್ನು ಬೆಳೆಸ್ತಾ ಇದ್ದಾರೆ. ಇನ್ನಷ್ಟು ಮುಂದಕ್ಕೂ ಕೂಡ ಬೆಳೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ನನಗೆ ಮಂಗಳೂರಲ್ಲಿ ಇನ್ನೊಂದು ಹತ್ತಿರದ ಮದುವೆ ಇರುವುದರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಮೇಲೆ ಮತ್ತು ವೇದಿಕೆಯ ಮುಂದಿರುವ ಎಲ್ಲ ಆತ್ಮೀಯ ಸಹಕಾರಿ ಬಂಧುಗಳೇ, ಸಂತೋಷದ, ಸಂಭ್ರಮದ, ಸಡಗರದ, ಸಹಕಾರದ ಸಮೃದ್ಧಿ ಕಟ್ಟಡದ ಉದ್ಘಾಟನೆಗೆ ಸೇರಿದ ಎಲ್ಲ ಸದಸ್ಯರೇ, ಇವತ್ತು ಒಂದು ಅಪೂರ್ವವಾದಂಥ ದಿನ. ನಮಗೆ ಕಲ್ಲಡ್ಕದಲ್ಲಿ ಒಂದು ಒಳ್ಳೆಯ ಕಟ್ಟಡ, ರೂರಲ್ ಬ್ಯಾಂಕಿನ ಒಂದು ಲ್ಯಾಂಡ್ಮಾರ್ಕ್ ಆಗಿರ್ತಕ್ಕಂಥ ಒಂದು ಕಟ್ಟಡ ಆಗಿದೆ. ಆದರೆ ಇನ್ನೂ ಒಂದು ಭಾರಿ ವಿಶೇಷ ಅಂದರೆ, ಇವತ್ತು ದೇಶದಲ್ಲಿ, ಜಗತ್ತಿನಲ್ಲಿ ICA ಅಂತ ಇದೆ, ಅದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅಂತ. ಡೆಲ್ಲಿಯಲ್ಲಿ ಇಫ್ಕೋದ ನೇತೃತ್ವದಲ್ಲಿ, ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ
ಮುಂದಿನ ವರ್ಷ 2025 ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಅಂತ ಘೋಷಣೆ ಮಾಡುವ ದಿನ ಇವತ್ತು. 2 ವರ್ಷಗಳ ಹಿಂದೆ ಪ್ರಧಾನಿಯವರು ಸಹಕಾರದಿಂದ ಸಮೃದ್ಧಿ ಅಂಥೇಳಿ ಹೊಸ ಒಂದು ಕಾಯ್ದೆ ಒಂದು ಅಮಿತ್ ಶಾರಿಗೆ ಸಹಕಾರಿ ಒಂದು ಖಾತೆಯನ್ನೇ ನೀಡುವುದರೊಂದಿಗೆ ಕಳೆದ 2 ವರ್ಷಗಳಲ್ಲಿ ಭಾರತ ಜಗತ್ತಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಇವತ್ತು ಅತ್ಯಂತ ದೊಡ್ಡ ಹೆಜ್ಜೆಯನ್ನು ಇಡ್ತಕ್ಕಂಥ ದಿನ. ಆದರೆ ನಾವು ವಿಟ್ಲದವರು, ಬಂಟ್ವಾಳ ತಾಲೂಕಿನವರು, ಕಲ್ಲಡ್ಕದವರು ಬಾಕಿ ಆಗಬಾರ್ದು, ಹಿಂದೆ ಉಳಿಬಾರ್ದು ಅಂಥೇಳಿ ಆ ಸಮೃದ್ಧಿ ಹೆಸರನ್ನು ತಗೊಂಡಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಅಂತ ಮೋದಿಯವರು ಹೇಳಿದರೆ, ನಾವು ನೂತನ ಕಟ್ಟಡಕ್ಕೆ ಸಮೃದ್ಧಿಯ ಸಂದೇಶವನ್ನು ಕಲ್ಲಡ್ಕದವರಿಗೆ ಕೊಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಬಂಧುಗಳೇ, ಇವತ್ತು 70ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಸಾಮಾನ್ಯ ನಮ್ಮಲ್ಲೆಲ್ಲ 70 ವರ್ಷ ಅಂದರೆ ಮುಗೀತು ಅಂತ ಲೆಕ್ಕ. 60 ವರ್ಷ ಆದಮೇಲೆ ಅವನಿಗೆ ಎಕ್ಸ್ಟ್ರಾ ಮತ್ತೆ ಯಾವುದ್ರಲ್ಲಿ ಸಿಗೋದಿದ್ರೆ ಬೋನಸ್ ಅದು. ಆದರೆ ಒಂದು ಸಂಸ್ಥೆಯ ದೃಷ್ಟಿಯಿಂದ ಯೋಚನೆ ಮಾಡಿದಾಗ, ನಾನು ಜಗನ್ನಾಥ ಸಾಲಿಯಾನು, ಅದರ ಹಿಂದೆ ಎಲ್ ಎನ್ ಕೂಡೂರು, ಅದರ ಹಿಂದೆ ಅನಂತ ಭಟ್ರು, ಅದರ ಹಿಂದೆ ಕೂಳೂರು ಕೃಷ್ಣ ಭಟ್ರು, ಅದರ ಹಿಂದೆ ವೆಂಕಪ್ಪಯ್ಯನವರು, ಆವತ್ತಿನಿಂದ 1955ನೇ ಇಸವಿಯಿಂದ 2024ನೇ ಇಸವಿವರೆಗೆ ಈ ಸಂಸ್ಥೆಯನ್ನು ಅತ್ಯಂತ ಶುಭ್ರವಾಗಿ, ಅತ್ಯಂತ ವೇಗವಾಗಿ, ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ರ ಆಗಿನ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರುಗಳಿಗೆ, ನಿರ್ದೇಶಕರುಗಳಿಗೆ ಮತ್ತು ಮೂಲ ಸದಸ್ಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಾಕಷ್ಟು ಕಂಪನಿಗಳು ಮುಚ್ಚುವುದನ್ನು ನೋಡಿದ್ದೇವೆ ನಾವು. ಸಾಕಷ್ಟು ಸಹಕಾರಿ ಸಂಸ್ಥೆಗಳು ಮುಚ್ಚುವುದನ್ನು ನೋಡಿದ್ದೇವೆ. ಕೊರೋನಾದಲ್ಲಿ ಸಾಕಷ್ಟು ಖಾಸಗಿಯವರು ಮುಚ್ಚಿದ್ದನ್ನು ನೋಡಿದ್ದೇವೆ ನಾವು. ಆದರೆ ಕಳೆದ 55 ವರ್ಷಗಳಲ್ಲಿ ಯಾವುದೇ ಸವಾಲುಗಳು ಬಂದರೂ ಕೂಡ ನಾವು ಅದ್ಭುತವಾಗಿ ಬೆಳೆಯಬಲ್ಲೆವು, ಅದ್ಭುತವಾಗಿ ಸೇವೆಯನ್ನು ಕೊಡಬಲ್ಲೆವು, ಅದ್ಭುತವಾಗಿ ಸಹಕಾರವನ್ನು ಮಾಡಬಲ್ಲೆವು ಅಂತ ಒಂದು ವಿಟ್ಲ ರೂರಲ್ ಬ್ಯಾಂಕ್ ಇವತ್ತು ಮಾಡಿ ತೋರಿಸಿದೆ. ಅದರ ಹೆಮ್ಮೆಯ ಪ್ರತೀಕ ರೂಪವಾಗಿ ಇವತ್ತು ನೂತನವಾದಂಥ ಒಂದು ಸುಂದರವಾದಂಥ ಒಂದು ಕಟ್ಟಡವನ್ನು ಲೋಕಾರ್ಪಣೆಯನ್ನು ಆಗ್ತಾಯಿದೆ. ಬಂಧುಗಳ, ಹಿಂದೆ ನಮಗೆಲ್ಲ ನಾವು ವೇದಿಕೆಯಲ್ಲಿ ಆ ಪತ್ರವನ್ನು ನೋಡಿದಾಗ ಒಬ್ಬ ನನಗೆ ಫೋನ್ ಮಾಡಿದ, ಇನ್ವಿಟೇಷನ್ ನೋಡಿದಾಗ, ಹಳೆಯ ಹುಲಿಗಳೆಲ್ಲ ಒಂದೇ ವೇದಿಕೆಯಲ್ಲಿದ್ದಾರೆ ಅಂಥೇಳಿ ನನಗೊಬ್ಬ ಮೆಸೇಜ್ ಮಾಡಿದ್ದ. ರುಕ್ಮಯ್ಯರು, ಪದ್ಮನಾಭ ಕೊಟ್ಟಾರಿಯವರು, ನಮ್ಮೆಲ್ಲ ಗುರುಗಳಾದ ಡಾಕ್ಟ್ರು, ಜಗನ್ನಾಥ ಸಾಲಿಯಾನು ಎಲ್ಲ ಹಳೆಯ ಹುಲಿಗಳೆಲ್ಲ ಒಂದೇ ಇದರಲ್ಲಿ ಸೇರಿದ್ದಾರೆ. ನಾನು ಹುಲಿಯಲ್ಲ, ಆದರೆ ಅವ ಹೇಳಿದ ನನಗೆ, ಒಂದು ನೋಡಲಿಕ್ಕೆ ವೇದಿಕೆಗೆ ಭಾರಿ ಚಂದ, ಆನಂದ ಅಂತೇಳಿ. ಯಾಕಂದರೆ ಕಳೆದ ಒಂದು 25 ವರ್ಷಗಳಿಂದ ಈ ತಾಲೂಕಿನಲ್ಲಿ, ಈ ಕ್ಷೇತ್ರದಲ್ಲಿ, ಈ ಜನಾಂಗದಲ್ಲಿ, ಈ ಸಮಾಜದಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಂಘಟನಾತ್ಮಕವಾಗಿ ಮತ್ತು ಒಂದು ರೀತಿಯ ಸಂಸ್ಕಾರವಿರುವಂತಹ ಒಂದು ತತ್ವಬದ್ಧ ರಾಜಕಾರಣದಲ್ಲಿ ಕೆಲಸ ಮಾಡಿದಂಥ ಒಂದು ಟೀಮ್ ಅದು. ತುಂಬ ಸಲ ಅನಂತ ಭಟ್ರಲ್ಲಿ ಮತ್ತು ಬಜರಾಮ್ ಭಟ್ರಲ್ಲಿ ರಾತ್ರಿ 12 ಗಂಟೆಗೆ ಎಬ್ಬಿಸಿ ಅಲ್ಲಿ ಹೋಗಿ ಊಟ ಮಾಡಿದ್ದು ಇದೆ ನಾವು, ಬೇರೆ ಬೇರೆ ಕಾರಣಗಳಿಂದ. ಇವತ್ತು ಈ ಸಂಸ್ಥೆ ಹೇಗೆ ಪ್ರಭಾವ ಬೆಳೆಯಿತು ಅಂತ ಕೇಳಿದರೆ, ನಾವೆಲ್ಲ ಹಿಂದೆ ಪುಣಚದವರು, ಅಳಿಕೆಯವರು, ಪೆರುವಾಯಿಯವರು, ಮಾಣಿಲದವರು, ಕನ್ಯಾನದವರು, ಈಚೆ ವೀರಕಂಬ ಇವರೆಲ್ಲ ನಮ್ಮ ಸೊಸೈಟಿಯಲ್ಲಿ ಸಾಲ ಕೊಡಲಿಲ್ಲ ಅಂಥೇಳಿ ಆದರೆ ಆ ಸದಸ್ಯ ಹೆದರ್ತಿರಲಿಲ್ಲ. ನಿಖಿಲ್ ಕೊರ್ಜಾರಣ್ಣದಾನೆ ಏನಕ್ಕೆ ವಿಟ್ಲ ರೂರಲ್ ಬ್ಯಾಂಕ್ ಉಂಟು ಅಂತ ಗಟ್ಟಿಯಲ್ಲಿ ಹೇಳ್ತಕ್ಕಂಥ ಒಂದು ಕಾಲಘಟ್ಟ ಇತ್ತು. ಅಂದರೆ ಅಲ್ಲಿ ಯಾವ ಪೊಲಿಟಿಕ್ಸಿಂದಾಗಿ ಸಾಲ ಕೊಡ್ತಿರಲಿಲ್ಲ. ಆದರೆ ವಿಟ್ಲ ರೂರಲ್ ಬ್ಯಾಂಕು ಎಲ್ಲರನ್ನ ಸಮಾನವಾಗಿ ಗೌರವಿಸಿ, ಎಲ್ಲರನ್ನ ಕರೆದು ಅವರಿಂದ ಠೇವಣಾತಿ ತಗೊಳ್ಳೋದಿರ್ಬೋದು, ಸಾಲ ಕೊಡೋದಿರ್ಬೋದು, ಸರ್ವಿಸ್ ಇರ್ಬೋದು, PDS ಇರ್ಬೋದು, ಎಲ್ಲ ವಿಷಯಗಳಲ್ಲಿ ಕೂಡ ಸಮಾನತೆಯನ್ನು ಕೊಟ್ಟ ಕಾರಣ ಇವತ್ತು ಅದ್ಭುತವಾಗಿ ಬೆಳೀಲಿಕ್ಕೆ ಇದು ಸಾಧ್ಯ ಆಗಿದೆ. ಇದು ಸಹಕಾರದ ಸಂದೇಶ, ಸಹಕಾರದ ತತ್ವ, ಸಹಕಾರದ ಆಚರಣೆ. ನಾವು ಸಾಮಾನ್ಯವಾಗಿ ನಮಗೆಲ್ಲ ಬ್ರಿಟಿಷರು ಕೊಟ್ಟದ್ದು ಅಂತ ಹೇಳ್ತಾರೆ. ಬ್ರಿಟಿಷರು ಕೊಟ್ಟದ್ದಲ್ಲ, ವೇದ ಕಾಲದಲ್ಲಿ ಉಲ್ಲೇಖ ಮಾಡ್ತಾರೆ. ಸಂಗಚ್ಚಧ್ವಂ ಸಂವದಧ್ವಂ ಸಂವೋಮನಾಂಸ ಜಾನತಾಮ್ ಅಂಥೇಳಿ 5000 ವರ್ಷಗಳ ಹಿಂದೆ ವೇದ ಕಾಲದಲ್ಲಿ ಈ ದೇಶದ ಸಂಸ್ಕೃತಿಯ ವಾರಿಸುದಾರರ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಒಟ್ಟಾಗಿ ಬಾಳೋಣ, ಒಟ್ಟಾಗಿ ಮುನ್ನಡೆಯೋಣ, ಒಟ್ಟಾಗಿ ಬೆಳೆಯೋಣ ಅಂತ ಹೇಳ್ತಕ್ಕಂಥದ್ದು ಸಹಕಾರದ ಮೂಲ ತತ್ವ. ಅದರ ಪ್ರಕಾರ 1955ನೇ ಇಸ್ವಿಯಲ್ಲಿ ಉರಿಮಜಲ್ನ ವೆಂಕಪ್ಪಯ್ಯನವರ ನೇತೃತ್ವದಲ್ಲಿ ವಿಟ್ಲದಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು. ಅದರ ನಂತರ ತಿರುಗಿ ನೋಡಲಿಲ್ಲ ಅಲ್ವಾ ಅನಂತ ಭಟ್ರೆ? ತಿರುಗಿ ನೋಡಲಿಲ್ಲ. ಇದು ಸಹಕಾರದ ಒಟ್ಟಿಗೆ ಸಹಕಾರ ಎಷ್ಟಿದೆ ಅಂತ ಕೇಳಿದರೆ, ಈ ಕೊರೋನಾ ಬಂದಾಗ ರಾಮಣ್ಣ ಕೊರೋನಾ ಬಂದಾಗ ನಮ್ಮ ಎಲ್ಲ ಮುಗೀತು ಅಂತ ಇತ್ತಲ್ಲ ಒಂದು ಕಾಲದಲ್ಲಿ. ಅಡಿಕೆಗೆ 250 ಇದ್ದದ್ದು ಆ ಕೊರೋನಾದ 10 ದಿವಸದಲ್ಲಿ 180ಕ್ಕೆ ಇಳಿದಿತ್ತು. ನಮಗೆ ಕ್ಯಾಂಪ್ಕೋಗೆ ಆಗ ಹಣ ಬೇಕಿತ್ತು. ಯಾವ ಬ್ಯಾಂಕು ಓಪನ್ ಇರಲಿಲ್ಲ, ಯಾವ ಸಂಸ್ಥೆ ಇರಲಿಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ, ಬರಲಿಕ್ಕೆ ಆಗೋದಿಲ್ಲ, ಟ್ರಾನ್ಸ್ಪೋರ್ಟ್ ಎಲ್ಲ ಏನಿಲ್ಲ.
ನಾನಾಗ ನಮಗೆ ಹಣ ಬೇಕಿತ್ತು. ಹಣ ಎಲ್ಲಿಂದ ಕೇಳೋದು, ನಾನು ಜಗನ್ನಾಥ ಸಾಲಿಯಾನಿಗೆ ಕೇಳಿದೆ ಒಂದು ದಿವಸ, ಈಗ ಒಂದು ಎಂಕ್ಲೆ ಕಾಸು ಬೋಡಿತ್ತೇನೆ ಅಂತ. ಅವರು ಕೇಳಿದ್ರು ಏನಕ್ಲೆಗೆ ಏತು ಬೋಡು ಅಂತ. ಮೊದಲನೇ ಬಾರಿಗೆ ಒಂದು ಸಹಕಾರಿ ಸಂಸ್ಥೆ ಕ್ಯಾಂಪ್ಗೆ ಆ ಕಷ್ಟದ ಸಂದರ್ಭದಲ್ಲಿ, ಅಂದರೆ ಇಡೀ ಸಮಾಜ ಇಡೀ ಜಗತ್ತು ಕಷ್ಟದಲ್ಲಿರುವಾಗ ನಾವಿದ್ದೇವೆ ಅಂತ ಹೇಳಿಕೊಂಡ ಮೊದಲನೆಯ ಸಂಸ್ಥೆ ಇದ್ದರೆ ಅದು ಜಗನ್ನಾಥ ಸಾಲಿಯಾನ್ ನೇತೃತ್ವದ ವಿಟ್ಲ ರೂರಲ್ ಬ್ಯಾಂಕ್ ಅಂತ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ ನನಗೆ. ಬಂಧುಗಳೇ, ಇದು ಸಹಕಾರ ಅಂದರೆ ಹಾಗೆ ಯಾರನ್ನು ಬಡವನನ್ನು ಮೇಲೆತ್ತಬೇಕು, ಯಾರು ವೀಕ್ ಇದ್ದವನನ್ನು ಮೇಲೆತ್ತಬೇಕು, ಇದಕ್ಕಂಥದ್ದು ಇದ್ದವ ಸ್ವಲ್ಪ ಅಲ್ಲಿ ಶೇರ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಈ ಕೊರೋನಾದ ಸಂದರ್ಭದಲ್ಲಿ, ಎರಡನೇ ಕೊರೋನಾ ಸಂದರ್ಭದಲ್ಲಿ ನಮಗೆಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದವರೆಲ್ಲ ಹೇಳ್ತಾಯಿದ್ರು ಆಕ್ಸಿಜನ್ ಕೊರತೆ, ಆಕ್ಸಿಜನ್ ಕೊರತೆ, ಆಕ್ಸಿಜನ್ ಕೊರತೆ ಅಂತ. ಆಗ ಇಡೀ ದೇಶ ತತ್ತರಿಸಿತ್ತು, ಇಡೀ ಜಗತ್ತು ತತ್ತರಿಸಿತ್ತು. ಆ ಸಂದರ್ಭದಲ್ಲಿ ಮೊದಲನೆಯ ಆಕ್ಸಿಜನ್ ಪ್ಲ್ಯಾಂಟ್ ಹಾಕಿದ್ದು ಯಾರು ಅಂತ ಕೇಳಿದರೆ ಗುಜರಾತಿನ ಒಂದು ಹಾಲು ಒಕ್ಕೂಟ. ಗುಜರಾತಿನ ಒಂದು ಹಾಲು ಒಕ್ಕೂಟ 15 ದಿವಸದಲ್ಲಿ ಆಕ್ಸಿಜನ್ ಪ್ಲ್ಯಾಂಟನ್ನು ಹಾಕಿ ಇಡೀ ಗುಜರಾತ್ ರಾಜ್ಯಕ್ಕೆ ಉಚಿತವಾಗಿ ನಾವು ಆಕ್ಸಿಜನನ್ನು ಸಪ್ಲೈ ಮಾಡ್ತೇವೆ ಅಂತೇಳಿ ಒಂದು ಡಿಕ್ಲೇರ್ ಮಾಡಿದ ಪದರೂಪವಾಗಿ ಮಾರ್ಕೆಟ್ನಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಆಗತಕ್ಕಂಥದ್ದನ್ನು ನಿಲ್ಲಿಸಲಿಕ್ಕೆ ಸಹಕಾರ ಕ್ಷೇತ್ರದಿಂದ ಮತ್ತು ಜನರ ಜೀವನವನ್ನು ಉಳಿಸಿಕೊಳ್ಳಲಿಕ್ಕೆ ಆ ಸಂದರ್ಭದಲ್ಲಿ ನಮಗೆ ಸಾಧ್ಯ ಆಯಿತು. ಅಂದರೆ ಇದೊಂದು ನಿರ್ಣಾಯಕ ಸಂದರ್ಭದಲ್ಲಿ ಸಹಕಾರ ಕ್ಷೇತ್ರ ತನ್ನದೇ ಆದ ಪಾಲನ್ನು ಕೊಡ್ತದೆ. ಅದಕ್ಕಾಗಿ ಇವತ್ತು ಈ ದೇಶದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಸುಮಾರು 8 ಲಕ್ಷದಷ್ಟು ಸಹಕಾರಿ ಸಂಸ್ಥೆಗಳಿದೆ. ಬೇರೆ ಬೇರೆ ರೀತಿಯ ಸಹಕಾರಿ ಸಂಸ್ಥೆಗಳಿದೆ. ನೀವು ಕಲ್ಲಡ್ಕದಲ್ಲಿ ನೋಡಿ, ಇಲ್ಲಿ ಪ್ಯಾಕ್ಸ್ ಇದೆ, ಮಿಲ್ಕ್ ಇದೆ, ಕ್ಯಾಂಕೋದ ಬ್ರ್ಯಾಂಚ್ ಇದೆ, ಇಲ್ಲಿ ಮತ್ತು ಕೆಥಾಲಿಕ್ ಇದೆ, ಬೇರೆ ಬೇರೆ ಇದು ಸಂಸ್ಥೆಗಳು ಇಲ್ಲಿದೆ. ಇನ್ನು ಬೀಚ್ ರೋಡಿಗೆ ಹೋದರೆ ಸುಮಾರು 50 ಸಂಸ್ಥೆಗಳಿದೆ. 50 ಮಂಗಳೂರಿಗೆ ಹೋದರೆ ಅದು 100 ಸಂಸ್ಥೆಗಳಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 44,000 ಸಹಕಾರಿ ಸಂಸ್ಥೆಗಳಿದೆ. 44,000 ಸಹಕಾರಿ ಸಂಸ್ಥೆಗಳು. ಮೊನ್ನೆ ಅಮಿತ್ ಶಾ ನವೆಂಬರ್ 14ನೇ ತಾರೀಕು ಡಿಕ್ಲೇರ್ ಮಾಡಿದ್ದಾರೆ, ಭಾರತದಲ್ಲಿ ಇವತ್ತು 8,10,000 ಸಹಕಾರಿ ಸಂಸ್ಥೆಗಳಿದೆ, 30 ಕೋಟಿ ಜನ ಸದಸ್ಯರಾಗಿದ್ದಾರೆ, ಸುಮಾರು 52 ರೀತಿಯ ಸಹಕಾರಿ ಸಂಸ್ಥೆಗಳು ಭಾರತದಲ್ಲಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಅಮಿತ್ ಶಾ ಅವರು ಡಿಕ್ಲೇರ್ ಮಾಡಿದ್ದಾರೆ. ನವೆಂಬರ್ 14 ಸಹಕಾರಿ ಸಪ್ತಾಹದ ಪ್ರಾರಂಭದ ದಿನ. ಇದೊಂದು ಭಾರಿ ವಿಶೇಷವಾದಂತಹ ಕ್ಷೇತ್ರ. ಇಲ್ಲಿ ಎಲ್ಲರಿಗೂ ಭಾಗಿಯಾಗ್ಬೋದು. 18 ವರ್ಷ ಆದವನಿಗೆ, ಅವನಿಗೆ ಭಾರತದ ಕಾನೂನನ್ನು ಪಾಲಿಸಲಿಕ್ಕೆ ಇದ್ದವನಿಗೆ, ಅವನಿಗೆ ಇಲ್ಲಿ ಭಾಗಿಯಾಗಲಿಕ್ಕೆ ಇಲ್ಲಿ ಅವಕಾಶ ಇದೆ, ಸಮಾನತೆ ಇದೆ. ಇದರೊಂದು ವಿಶೇಷತೆ ಅಂದರೆ ಖಾಲಿ ಹಣಕಾಸಿನ ವಿಷಯದಲ್ಲಿ, ಡೆಪಾಸಿಟ್ ವಿಷಯದಲ್ಲಿ, ಪಿಗ್ಮಿ ವಿಷಯದಲ್ಲಿ PDS ಮಾತ್ರ ಅಲ್ಲ, ಇದೊಂದು ಜೀವನ ಪದ್ಧತಿ. ಸಹಕಾರ ಕ್ಷೇತ್ರ ಅಂದರೆ ಜೀವನ ಪದ್ಧತಿ. ಸಹಕಾರ ಕ್ಷೇತ್ರ ಅಂದರೆ ಒಂದು ಪರಮ ಪವಿತ್ರ ಕ್ಷೇತ್ರ. ಮಾರ್ಗರೆಟ್ ಥ್ಯಾಚರ್, ಇಂಗ್ಲೆಂಡಿನ ಪ್ರಧಾನಿ, ಒಂದು ಬಾರಿ ಅಲ್ಲಿಯ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ದೇಶವನ್ನು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಬ್ರಿಟಿಷರ ಒಂದು ಪ್ರಧಾನಿ ಅವರು ಏನು ಹೇಳಿದ್ದಾರೆ ಅಂದರೆ, ಭಾರತದ ಕುಟುಂಬ ಪದ್ಧತಿ ಏನಿದೆ ಅದು ಜಗತ್ತಿನ ಮೊದಲ ಅಲಿಖಿತ ಸಹಕಾರಿ ಸಂಘಗಳು ಅಂತ. ಭಾರತದ ಕುಟುಂಬ ಪದ್ಧತಿ ಏನಿದೆ ಅದು ಜಗತ್ತಿನ ಮೊದಲ ಅಲಿಖಿತ ಸಹಕಾರಿ ಸಂಘಗಳು ಅಂತ. ಹಾಗೆ ನಮಗೆ ಇತಿಹಾಸ ಇದೆ, ಹಾಗೆ ನಮಗೆ ಹಿಂದಿನ ಅನುಭವ ಇದೆ. ಇದರ ಎಲ್ಲರ ಆಧಾರದ ಮೇಲೆ 1904ನೇ ಇಸವಿಯಲ್ಲಿ ಭಾರತದಲ್ಲಿ ಮೊದಲನೇ ಸಹಕಾರಿ ಕಾಯ್ದೆ ಜಾರಿಗೆ ಬಂತು. ಮಾರ್ಚ್ 25ಕ್ಕೆ 1905ನೇ ಇಸವಿಯಲ್ಲಿ ಮೊದಲನೇದಾಗಿ ಇಡೀ ದೇಶದಲ್ಲಿ ಕರ್ನಾಟಕದ ಗದಗಿನ ಹಾಳದಲ್ಲಿ ಸಹಕಾರಿ ಸಂಸ್ಥೆ ಪ್ರಾರಂಭ ಆಯಿತು. ಪ್ರಾರಂಭ ಆಗುವ ಸಂದರ್ಭದಲ್ಲಿ 2 ಕಂಡೀಷನ್ಗಳ ಆಧಾರದಲ್ಲಿ ಅಲ್ಲಿಯ ವೈಸರಾಯ್ ಬಂದಿದ್ದರು, ಬಾಂಬೆ ವೈಸರಾಯ್ ಬಂದಿದ್ದರು. ಅವ್ರು ಹೇಳಿದೇನೆಂದರೆ, ಒಂದು ಸಹಕಾರಿ ಸಂಸ್ಥೆ ಆಗಬೇಕು. ಅಲ್ಲಿಯ ಸರಪಂಚನಲ್ಲಿ ಮಾತಾಡಿದರು. ಆ ಸರಪಂಚ ಹೇಳಿದ ಮಾತೇನೆಂದರೆ, ನಾವೆಲ್ಲ ರೆಡಿ ಇದ್ದೇವೆ ಸಹಕಾರ ಆಗಲಿಕ್ಕೆ, ಶೇರ್ ಕೊಡಲಿಕ್ಕೆ, ಮೆಂಬರ್ ಆಗಲಿಕ್ಕೆ ರೆಡಿ ಇದ್ದೇವೆ ಅಂದರೆ ಎಲ್ಲಿಯೂ ಇರಲಿಲ್ಲ ಫಸ್ಟ್ ಅದು. ಆದರೆ 2 ಕಂಡೀಷನ್. ಒಂದು, ಕಣಗಿನಹಾಳಕ್ಕೆ ರೈಲ್ವೆ ಸ್ಟೇಷನ್ ಬೇಕು, ರೈಲು ಹೋಗ್ತದೆ, ಅದು ನಿಲ್ಲುವುದಿಲ್ಲ, ಅದಕ್ಕೆ ನಿಲ್ಲಿಸಬೇಕು ಇಲ್ಲಿ ಅಂತ ಒಂದು. ಎರಡನೇದು, ಇಲ್ಲಿ ನಮಗೆ ನೀರಿನ ವ್ಯವಸ್ಥೆ ಇಲ್ಲ, ಅದಕ್ಕೊಂದು ಚೆಕ್ ಡ್ಯಾಮ್ ಆಗಬೇಕು. ಈ 2 ಕಂಡೀಷನ್ನ ಆಧಾರದ ಮೇಲೆ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಗದಗಿನಲ್ಲಿ ಕಣಗಿನಹಾಳದಲ್ಲಿ ಸಣ್ಣರಾಮನಗೌಡ, ಸಿದ್ದರಾಮನಗೌಡ ಪಾಟೀಲ್ ನೇತೃತ್ವದಲ್ಲಿ ಮೊದಲನೇ ಸಹಕಾರಿ ಸಂಘ ಪ್ರಾರಂಭ ಆಯಿತು. ಒಂದು ವೇಳೆ ಇವತ್ತು ಸುಮಾರು ಇಡೀ ದೇಶದಲ್ಲಿ 8 ಲಕ್ಷಕ್ಕಿಂತಲೂ ಹೆಚ್ಚು ಸಹಕಾರಿ ಸಂಸ್ಥೆಗಳಿದೆ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಯಾವಾಗ ಸಹಕಾರಿ ಸಂಸ್ಥೆಗಳು ಹುಟ್ಟಿಕೊಂಡುವ, ಬೆಳೀತಾ, ಪ್ರಭಾವಿ ಆಯಿತಾ, ಸ್ವಂತ ಶಕ್ತಿಯಲ್ಲಿ ತನ್ನ ವ್ಯವಸ್ಥೆಯನ್ನು ಬದಲಾಯಿಸಿಕೊಂಡಿದ್ದ, ಆಗ ಭಾರತ ಸ್ವಾವಲಂಬಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಭಾರತ ಸ್ವಾವಲಂಬಿ ಆಗಲಿಕ್ಕೆ, ಭಾರತದಲ್ಲಿ ಬಡತನ ಓಡಲಿಕ್ಕೆ ಪ್ರಾರಂಭ ಆಯಿತು. ಭಾರತದಿಂದ ಬಡತನ ಹೊರಗೆ ಓಡಲಿಕ್ಕೆ ಪ್ರಾರಂಭ ಆಯಿತು. ಭಾರತ ಸಾಕ್ಷರ ಆಗಲಿಕ್ಕೆ ಶುರುವಾಯಿತು. ಬಹುಶಃ 1955ರಲ್ಲಿ ನೀವು ಮೆಂಬರ್ಶಿಪ್ ಮಾಡುವಾಗ ಆಗ 10ರಲ್ಲಿ ಒಬ್ಬ ಎಲ್ಲರೂ ಸೈನ್ ಮಾಡಬಹುದು ಅಷ್ಟೇ, ಮತ್ತು ಎಲ್ಲರೂ ಹೆಬ್ಬೆಟ್ಟು ಮಾಡುವ ಕಾಲ ಆ ಕಾಲದಲ್ಲಿ 70 ವರ್ಷಗಳ ಹಿಂದೆ. ಈಗ 99% ನಾವು ಸಾಕ್ಷರರಾಗಿದ್ದೇವೆ. 99% ನಾವು ಸಾಕ್ಷರರಾಗಿದ್ದೇವೆ.
ಈಗಿನ ಭಾರಿ ವಿಶೇಷ ಅಂದರೆ 65% ಜನ ಇರೋದು ಯುವಕರು. ಇವತ್ತು ವಿದೇಶದಲ್ಲಿ 65% ಯುವಕರಿದ್ದಾರೆ. ಆದ ಕಾರಣ ಸಹಕಾರ ಕ್ಷೇತ್ರಕ್ಕೆ ಭಾರಿ ದೊಡ್ಡ ಅವಕಾಶ. ಸಹಕಾರ ಅಂದರೆ ಇದು ಅವಕಾಶಗಳ ಆಗರ ಸಾಗರ. ಇಲ್ಲಿ ಎಲ್ಲರಿಗೂ ಮುಕ್ತವಾಗಿ ಇದನ್ನು ಸ್ವಾಗತ ಮಾಡಲಿಕ್ಕೆ ಇರ್ತಕ್ಕಂಥ ಅಮಿತ್ ಶಾ ಅವರು, ಪ್ರಧಾನಮಂತ್ರಿಯವರು ಇವತ್ತು ಕಾತರರಾಗಿದ್ದಾರೆ. ಸಹಕಾರಿ ಕ್ಷೇತ್ರಕ್ಕೆ ಒಂದು ಯೂನಿವರ್ಸಿಟಿಯನ್ನು ಕೊಡಲಿಕ್ಕೆ ತಯಾರಿದ್ದಾರೆ. ಸಹಕಾರಿ ಕ್ಷೇತ್ರ ಆಮೂಲಾಗರ ಬದಲಾವಣೆ ಮುಂದಿನ 4-5 ವರ್ಷಗಳಲ್ಲಿ ಆಗಲಿಕ್ಕಿದೆ. ಬಂಧುಗಳೇ, ಯಾವ ನಾನು ಇದು ಪವಿತ್ರ ಕ್ಷೇತ್ರ, ಒಂದು ಜೀವನ ಪದ್ಧತಿ, ಇದೊಂದು ಡೆಮೋಕ್ರೆಟಿಕ್ ಸಿಸ್ಟಮು ಇರತಕ್ಕಂಥ ವ್ಯವಸ್ಥೆ ಅಂತ ಹೇಳಿದರೆ ಮಾತ್ರ ಸಾಮಾನ್ಯ ಜನಗಳಿಗೆ ಅರ್ಥ ಆಗ್ತದೆ. ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಯಾವ ರೀತಿಯ ಸಹಕಾರಿ ಸಂಸ್ಥೆಗಳಿದೆ ಅಂತ ಕೇಳಿದರೆ, ಮೆಡ್ರಾಸಿನ ಮಹಾಬಲಿಪುರಂಗೆ ಹೋದರೆ ಒಂದು ಹಾವು ಹಿಡಿಯುವವರ ಸಹಕಾರಿ ಸಂಘ ಇದೆ. ಹಾವು ಹಿಡಿಯುವವರ ಸಹಕಾರಿ ಸಂಘ. ಅದರ ವಿಷವನ್ನು ತೆಗೆದು ಅದಕ್ಕೊಂದು ಟ್ಯಾಗ್ ಹಾಕ್ತಾರೆ. ಆ ವಿಷಕ್ಕೆ 6 ತಿಂಗಳು ಆ ವಿಷ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಆ ವಿಷಕ್ಕೆ ಮೊನ್ನೆ 6 ತಿಂಗಳು ಯಾರು ತೆಗಿಬಾರ್ದು. ಆ ಸಂಸ್ಥೆ ಕೂಡ ಕಳೆದ ಮಾರ್ಚಲ್ಲಿ ಡಿವಿಡೆಂಡನ್ನು ಘೋಷಣೆ ಮಾಡಿದೆ. ಡಿವಿಡೆಂಡನ್ನು ಮೊನ್ನೆ G20 ಸಬ್ಮಿಟ್ ಆಯಿತು. G20 ಸಬ್ಮಿಟ್ ಆಗಬೇಕಿದ್ರೆ ಒರಿಸ್ಸಾದ ಒಂದು ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷ ರೂಪಶ್ರೀ ಅಂತ ಹೇಳ್ತಕ್ಕಂಥದ್ದನ್ನು ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ ಮಾಡಿದರು. ಅದು ಭಾರಿ ಆಶ್ಚರ್ಯದ ವಿಷಯ. ಒರಿಸ್ಸಾದಲ್ಲಿ ಬೇಡುವವರದ್ದೇ ಒಂದು ಸಹಕಾರಿ ಸಂಘ ಇದೆ. ಬೇಡುವವರೇ ಸೇರಿ, ಯಾಕಂದರೆ ನಾವೆಲ್ಲ ಅವರಿಗೆ ಚಿಲ್ಲರೆ, ಅದು ID ಪ್ರೂಫ್ ಎಂಥದ್ದು ಇರಲ್ಲ. ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಸ್ವಾಗತ ಇದೆ. ಆ ರೂಪಶ್ರೀ ಮಾಡಿದ ಮಹಿಳಾ ಸಹಕಾರಿ ಸಂಘ ಅದು ತೀರಾ ಇತ್ತೀಚೆಗೆ ಪ್ರಧಾನಿಯವರು ಕೂಡ ಅದನ್ನು ಉಲ್ಲೇಖ ಮಾಡಿದ್ರು. G20ಯಲ್ಲಿ ಕೂಡ ಅವರು ಸನ್ಮಾನ ಮಾಡಿದ್ದಾರೆ. ಅವರು ಮಾಡಿದ ಕೆಲಸ ಇಷ್ಟೇ, 100 ಜನ ರೈತರನ್ನು ಗುರುತಿಸಿ ಅವರಿಗೆ ಒಳ್ಳೆಯ ಸೀಡನ್ನು ಕೊಟ್ಟರು, ಒಳ್ಳೆಯ ಬೀಜ, ಮತ್ತು ಕೃಷಿ ಮಾಡುವುದನ್ನು ಟೆಕ್ನಿಕನ್ನು ಕಲಿಸಿಕೊಟ್ರು. ಇದರ ಪರಿಣಾಮ ಏನಂದರೆ ಆ ಊರಿನ ಎಲ್ಲರ ಸ್ವಾವಲಂಬಿಗಳಾದರು. ಆ ಊರು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಅವರು ಒಳ್ಳೆಯ ಬೀಜಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಆಯಿತು. ಅದರಿಂದಾಗಿ ಅಲ್ಲಿ ಎಲ್ಲರ ಆದಾಯ ಜಾಸ್ತಿ ಆಯಿತು. ಅವರನ್ನು ಪ್ರಧಾನಿಯೇ ಗೌರವಿಸ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿ ಆಯಿತು. ಅಂದರೆ ಈ ಸಹಕಾರ ಕ್ಷೇತ್ರದಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡ್ತಾ, ಮುಂದೆ ಹೇಗಿರ್ಬೋದು ಸಹಕಾರಿ ಸಂಘ, ಮುಂದೆ ಹೇಗಿರ್ಬೋದು. ಈಗ ಇಲ್ಲಿ 11, 12 ಅಂತ ಹೇಳಿದರು. ವಿಟ್ಲದಲ್ಲಿ 40 ಇದೆ. ಇಷ್ಟು ಕಟ್ ಥ್ರೋಟ್ ಕಾಂಪಿಟೀಷನ್ನಲ್ಲಿ ಸಹಕಾರಿ ಸಂಘಗಳು ಬೆಳಿಬೋದಾ? ಹೇಗೆ ಜಗ್ಗಣ್ಣ? ಎಲ್ಲರೂ ಕರೆಯುವವರೇ ನಮ್ಮಲ್ಲಿಗೆ ಬನ್ನಿ. ಇದೊಂದು ಸವಾಲು, ನಮಗೆ ಇದೊಂದು ಸವಾಲು. ಆದರೆ ಕಳೆದ 100 ವರ್ಷಗಳಲ್ಲಿ ಈ ದೇಶ ಎಲ್ಲ ಸವಾಲುಗಳನ್ನು ಮೀರಿ ಬೆಳೆದಿದೆ ಮತ್ತು ಜಗತ್ತು ನಮ್ಮನ್ನು ನೋಡುವ ಹಾಗೆ ಆಗಿದೆ. ಆದ ಕಾರಣ ಸಹಕಾರ ಕ್ಷೇತ್ರ ಕೂಡ ಅದ್ಭುತವಾಗಿ ಬೆಳೀತದೆ. ಹೇಗೆಲ್ಲ ಬೆಳಿಬೋದು ಅಂತ ಕೇಳಿದರೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ನಿಮಗೆ. ನಾನು 2006ನೇ ಇಸ್ವಿಯಲ್ಲಿ ಡೆಲ್ಲಿಯಲ್ಲಿ ಮಹಾರಾಷ್ಟ್ರದ ಬುಲ್ಡಾನಾ ಅರ್ಬನ್ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷರಲ್ಲಿ ಮಾತಾಡಿದೆ. ಅವರಿಗೆ ಆ ಮಹಾರಾಷ್ಟ್ರದಲ್ಲಿ ಸುಮಾರು 200 ಹಳ್ಳಿಗಳಲ್ಲಿ ಗೋಡೌನ್ಗಳಿದೆ. ಗೋಡೌನ್ ಸುಮಾರು 25 ಸ್ವಂತ ಆಂಬುಲೆನ್ಸ್ ಇದೆ. 5 ಸೆಂಟ್ರಲ್ ಸಿಲೆಬಸ್ಸಿನ ಶಾಲೆ ಇದೆ. ಒಂದು ಬ್ಯಾಂಕ್ ನಡೆಸ್ತದೆ, ಅಲ್ಲಿ ಸೊಸೈಟಿ ನಡೆಸ್ತದೆ. ಅವರದ್ದೇ ಆದ ಸ್ವಿಮ್ಮಿಂಗ್ ಪೂಲ್ಗಳಿದೆ, ಅವರದ್ದೇ ಆದ ಹಾಸ್ಪಿಟಲ್ಗಳಿದೆ, ಅವರದ್ದೇ ಆದ ಸಾಯಿಲ್ ಟೆಸ್ಟ್ ಮಾಡುವ ಮೆಷಿನರಿಗಳಿದೆ. ಅವರು ಹೀಗೆ ಅಧ್ಯಕ್ಷರು ಮಾತಾಡ್ತಾ ಹೇಳಿದರು, ಏನು ನಿಮ್ಮ ಮುಂದಿನ ಕನಸು ಅಂತ ಕೇಳಿದ್ದಕ್ಕೆ, ನಾವು ವರ್ಷಕ್ಕೊಮ್ಮೆ ರೈಲ್ನಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ತಾ ಇದ್ದೇವೆ. ತಿರುಪತಿಯಲ್ಲಿ ಕೂಡ ನಮ್ಮದು ಒಂದು ಗೆಸ್ಟ್ ಹೌಸ್ ಇದೆ. ಜಗ್ಗಣ್ಣ, ತಿರುಪತಿಯಲ್ಲಿ ಕೂಡ ಅಲ್ಪ ಗೆಸ್ಟ್ ಹೌಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ. ತಿಮ್ಮಪ್ಪ ಎಲ್ಲಾದರೂ ಒಪ್ಪಿದರೆ ಬರುವ ವರ್ಷ ನನ್ನ ಸದಸ್ಯರನ್ನು ನಾನು ವಿಮಾನದಲ್ಲಿ ಕರ್ಕೊಂಡು ಹೋಗಬೇಕಂತಿದ್ದೇನೆ ಅಂತ ಹೇಳುವ ಮಾತನ್ನು ಅಲ್ಲಿ ಅಧ್ಯಕ್ಷರು ಹೇಳಿದರು ನನ್ನಲ್ಲಿ. ಮೊನ್ನೆ ಅವರ ವೆಬ್ಸೈಟ್ ತೆಗೆದು ನೋಡಿದೆ. ಅಯೋಧ್ಯೆಯಲ್ಲಿ ಅವರ ಗೆಸ್ಟ್ ಹೌಸ್ ಮಾಡಲಿಕ್ಕೆ ಟೆಂಡರ್ ಕರೆದಿದ್ದಾರೆ. ಅಯೋಧ್ಯೆಯಲ್ಲಿ, ಮಹಾರಾಷ್ಟ್ರೆಯಲ್ಲಿ ಒಂದು ಸಹಕಾರಿ ಸಂಘ ಏನು ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಟ್ಟೆ. ಯಾಕೆ ಅಂದರೆ ಇದು ಅವಕಾಶಗಳ ಆಗರ ಸಾಗರ. ಇಲ್ಲಿ ಅಷ್ಟು ಬೆಳಿಲಿಕ್ಕೆ ಧಾರಾಳ ಅವಕಾಶ ಇದೆ ನಮಗೆ. ಆದ ಕಾರಣ ಇದನ್ನು ಬೆಳೆಸಲಿಕ್ಕೆ ಇವತ್ತು ವಿಟ್ಲ ರೂರಲ್ ಬ್ಯಾಂಕ್, ಗ್ರಾಮೀಣ ಬ್ಯಾಂಕು ಶಕ್ತ ಆಗಲಿ. ಮುಂದಿನ ದಿನಗಳಲ್ಲಿ ಅವರು 2 ಜಿಲ್ಲೆ ಅಂತ ಹೇಳಿದರು. ಇಡೀ ರಾಜ್ಯವ್ಯಾಪಿಯಾಗಿ ಬೆಳೀಲಿಕ್ಕೂ ನಮಗೆ ಆಗುತ್ತೆ. ನಮಗೆ ಬೈಲಾವನ್ನು ಅಮೆಂಡ್ಮೆಂಟ್ ಮಾಡಿ ಬಿಟ್ಟರೆ ಆಯಿತು. ನೀವು ಯಾಕೆ ಖಾಲಿ ನಾವು ವಿಟ್ಲದವರು ಮಾತ್ರ ಬೆಳಿಬೇಕು, ಉಳಿದವರು ಬೆಳಿಬಾರ್ದಾ? ಇಡೀ ರಾಜ್ಯದಲ್ಲಿ ಬೀದರ್ನವರು ಬೆಳಿಬಾರ್ದಾ, ಬೆಂಗಳೂರಿನವರು ಬೆಳಿಬಾರ್ದಾ? ಎಲ್ಲರಿಗೂ ಬೆಳೆಸಲಿಕ್ಕೆ ಅವಕಾಶಗಳಿದೆ. ಆದ ಕಾರಣ ಸ್ವಲ್ಪ ವಿಶಾಲ ದೃಷ್ಟಿಯಿಂದ ನಾವು ಇಳಿದ್ರೆ ಸಹಕಾರ ಕ್ಷೇತ್ರ ಅದ್ಭುತವಾದಂಥ ಕ್ಷೇತ್ರ. ಈ ಕ್ಷೇತ್ರ ಇವತ್ತು ಭಾರತದ GDPಗೆ 25% ಕೊಡುಗೆಯನ್ನು ಕೊಟ್ಟಿದೆ. ಭಾರತದ GDPಗೆ 25% ಕೊಡುಗೆಯನ್ನು ಕೊಟ್ಟಿದೆ ಈ ಸಹಕಾರ ಕ್ಷೇತ್ರ. ಆಗ ಡಾಕ್ಟ್ರ್ ಹೇಳಿದ್ರಲ್ಲ, ರಿಜಿಸ್ಟ್ರೇಷನ್ನಲ್ಲಿ ನಾವು ಬ್ಯಾಂಕಿನವರು ನಾವೆಲ್ಲವೂ
100% ಟ್ಯಾಕ್ಸ್ ಕಟ್ಟುವ ವ್ಯವಸ್ಥೆಯಲ್ಲಿಯಾದರೂ ಇದ್ದರೆ ಅದು ಸಹಕಾರ ಕ್ಷೇತ್ರ, ಸಹಕಾರ ಕ್ಷೇತ್ರ, ಸಹಕಾರ ಕ್ಷೇತ್ರ. ನನ್ನ ಮಿತ್ರನ ಒಬ್ಬನ ಸೊಸೈಟಿಗೆ GST ಅವರು ದಾಳಿ ಮಾಡಿದರು. 1 ಇಂಚು ಅವನಿಗೆ ತಪ್ಪು ಸಿಗಲಿಲ್ಲ, 1 ಇಂಚು ತಪ್ಪು ಸಿಗಲಿಲ್ಲ. ಕಡೆಗೆ ಅವರು ಎಲ್ಲ ಆದಮೇಲೆ ಎಲ್ಲ ಸರಿ ಉಂಟು, ಅದು ನನ್ನಲ್ಲಿ ಹೇಳಿದರೆ ಆಗೋದಿಲ್ಲ, ನೀವು ಪ್ರೆಸ್ನವರಿಗೆ ಹೋಗಿ ಹೇಳಿ ಅಂತ ಹೇಳಿದ್ರು. ಪ್ರೆಸ್ನವರಲ್ಲಿ ಹೋಗಿ ಹೇಳಿ ಅಂದರೆ ಆ ಸಹಕಾರ ಕ್ಷೇತ್ರ ಅಷ್ಟು ಅಥೆಂಟಿಕ್ ಆಗಿ ನಡೆಯತಕ್ಕಂಥ ಕ್ಷೇತ್ರ. ಈ ಕೊರೋನಾ ಇದು ಡಿಮಾನಿಟೈಸೇಷನ್ ಆಗಿ 10 ದಿವಸ ಆಗಬೇಕಿದ್ರೆ ನಮ್ಮ ಸ್ನೇಹಿತನ ಒಂದು ಸೊಸೈಟಿಯ ಮೇಲೆ ಇನ್ಕಮ್ ಟ್ಯಾಕ್ಸ್ನವರು ಅಲ್ಲಿ ಕೂಡ ಅವನಿಗೆ ಏನು ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಗೊತ್ತಾಗಲಿಲ್ಲ. ಯಾಕೆಂದರೆ ಇದೊಂದು ವ್ಯವಸ್ಥಿತವಾಗಿ ಬೈಲ ಪ್ರಕಾರ, ಕಾಯ್ದೆ ಪ್ರಕಾರ ನಡೆಯತಕ್ಕಂತಹ ಒಂದು ವಿಶೇಷತೆ ಇರತಕ್ಕಂಥ, ಜನಗಳ ಭಾಗವಹಿಸಿಕೆ ಇರತಕ್ಕಂತಹ, ವರ್ಷದಲ್ಲಿ ಒಮ್ಮೆ ಪ್ರೊಫೆಷನಲ್ ಆಡಿಟ್ ಮಾಡಿ ಜನಗಳಿಗೆ ಅದನ್ನು ಕೊಟ್ಟು ಜನಗಳದನ್ನು ಜನರಲ್ ಬಾಡಿಯಲ್ಲಿ ಭಾಗವಹಿಸಿ ಲಾಭಾಂಶವನ್ನು ಕೂಡ ಸಮಪಾಲಾಗಿ ಮಾಡತಕ್ಕಂಥ ಒಂದು ಏಕೈಕ ವ್ಯವಸ್ಥೆ ಇದ್ದರೆ ಅದು ಸಹಕಾರಿ ವ್ಯವಸ್ಥೆ. ಈ ವ್ಯವಸ್ಥೆ ಅಡಿಯಲ್ಲಿ ಭಾರತ ಇವತ್ತು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಜಗತ್ತಿನ ಮೊದಲ 5 ದೇಶಗಳ ಪೈಕಿ ಭಾರತ ಕೂಡ ಒಂದು. ಅದಕ್ಕೆ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತಾರೆ, ಹಸಿರು ಕ್ರಾಂತಿ ಅಂತೇಳಿ. ಅದು ಸಾಕಾಗಲಿಲ್ಲ ಅಂಥೇಳಿ ವೈಟ್ ರೆವಲ್ಯೂಷನ್, ಹಾಲಿನ ಕ್ರಾಂತಿಯಲ್ಲಿ ಭಾರತ ಇವತ್ತು ಜಗತ್ತಿನಲ್ಲಿ ಮೊದಲನೆಯ ದೇಶ. ಜಗತ್ತಿನ ಒಟ್ಟು ಹಾಲಿನ ಉತ್ಪಾದನೆಯಲ್ಲಿ, ಗುಣಮಟ್ಟದ ಹಾಲಿನ ಉತ್ಪಾದನೆಯಲ್ಲಿ 25% ಪಾಲು ಯಾರ್ದು ಅಂತ ಕೇಳಿದರೆ ಅದು ಭಾರತದ್ದು. ಅದಕ್ಕೆ ಈ ದೇಶದ ವಿಜ್ಞಾನಿಗಳು, ಈ ದೇಶದ ಕೃಷಿಕರು, ಈ ದೇಶದ ಮಹಿಳೆಯರು, ಈ ದೇಶದ ಸಹಕಾರಿಗಳು, ಇವರು ಎಲ್ಲದರ ಒಟ್ಟು ಪ್ರಯತ್ನ ಪದರೂಪವಾಗಿ ಇವತ್ತು ಭಾರತ ಜಗತ್ತಿನ 5ನೇ ದೊಡ್ಡ ಇಕಾನಮಿಯಾಗಿ ಮೂಡಿಬಂದಿದೆ. ಇವತ್ತು ನಾವು 8 ಲಕ್ಷ ಸಹಕಾರಿ ಸಂಸ್ಥೆಯವರು, 30 ಕೋಟಿ ಸದಸ್ಯರು ನಾವೀಗ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅಮಿತ್ ಶಾರಿಗೆ ಈ ದೇಶದ ಪ್ರಧಾನಮಂತ್ರಿಯನ್ನು ಕನಸಿದೆ, ಏನಂದರೆ 8 ಲಕ್ಷ ಇದ್ದದ್ದನ್ನು 15 ಲಕ್ಷ ಮಾಡಬೇಕು, 30 ಲಕ್ಷ ಸಹಕಾರಿ ಸದಸ್ಯಧನ ಇದ್ದದ್ದನ್ನು 50 ಲಕ್ಷ ಮಾಡಬೇಕು ಅಂತೇಳಿ. ಏನಾಗ್ಬೋದು? 50 ಲಕ್ಷ ಅಲ್ಲ, 50 ಕೋಟಿ ಏನಾಗ್ಬೋದು? ಇಷ್ಟಿದ್ದೇ ನಾವು ಜಗತ್ತಿನ 5ನೇ ದೊಡ್ಡ ಇಕಾನಮಿ ಅಂತ ಹೇಳಿದರೆ, ಮುಂದಿನ 5 ವರ್ಷಗಳಲ್ಲಿ ಈಗಿನ ಬದಲಾವಣೆಯನ್ನು ಗಮನಿಸಿದಾಗ ಜಗತ್ತಿನ ಮೊದಲನೆಯ ಇಕಾನಮಿಯಾಗಿ ಬರಲಿಕ್ಕೆ ನಮಗೆ ಎಲ್ಲವೂ ಸಾಧ್ಯ ಇದೆ. ಅದು ಯಾವಾಗ ಅಂದರೆ ನಾವೆಲ್ಲರೂ ಅದಕ್ಕೆ ಧ್ವನಿಗೂಡಿಸಿದಾಗ, ನಾವೆಲ್ಲರೂ ಅದಕ್ಕೆ ಸೇರಿದಾಗ, ಎಲ್ಲರೂ ಸಹಕಾರಿ ಕ್ಷೇತ್ರದಲ್ಲಿ ಭಾಗಿಯಾದಾಗ, ಸಹಕಾರಿ ಕ್ಷೇತ್ರ ಒಂದು ಪವಿತ್ರ ಕ್ಷೇತ್ರ ಅಂತ ತಿಳ್ಕೊಂಡು ನನ್ನ ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ. ನಾನು ಮಾತ್ರ ಅಲ್ಲ, ಈಗ ನಮ್ಮಲ್ಲೆಲ್ಲ ನೋಡಿದಾಗ ಸಾಮಾನ್ಯ ಎಬವ್ 60 ಅವರು ಮಾತ್ರ ಸದಸ್ಯರಾಗಿರುವುದು. ಎಬವ್ 60 ಅವರು, ಬಿಲೋ ಸುಮಾರು 30 ವರ್ಷ 40 ವರ್ಷ ಅವರೆಲ್ಲರೂ ಈಗ ಮೆಂಬರ್ಶಿಪ್ ಇಲ್ಲ. ಈ ಸಹಕಾರ ಕ್ಷೇತ್ರಕ್ಕೆ ಒಂದು ಹೊಸ ರೂಪವನ್ನು, ಹೊಸ ಆಯಾಮವನ್ನು ತರೋದಕ್ಕೋಸ್ಕರ ಹೊಸ ಕಾಯ್ದೆಗಳನ್ನು, ಬದಲಾವಣೆಗಳನ್ನು ಇವತ್ತು ತರಲಿಕ್ಕೆ ಮತ್ತು ವಿಶೇಷವಾಗಿ ಡಿಜಿಟಲೈಸೇಷನ್ನ ಮುಖಾಂತರ ಕೂಡ ಒಂದು ಸಪರೇಟ್ ಬೆಂಚನ್ನು ಇವತ್ತು RBI ಸಹಕಾರ ಕ್ಷೇತ್ರಕ್ಕೆ ಕೊಡುವ ಯೋಚನೆಯನ್ನು ಕೂಡ ಮಾಡಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಮತ್ತು ಜನ ಸಮುದಾಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಸಹಕಾರ ಕ್ಷೇತ್ರದ ಮುಖಾಂತರ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ, ಸಾಮಾಜಿಕ ವ್ಯವಸ್ಥೆಯನ್ನು ಮೇಲ್ತರಲಿಕ್ಕೆ, ಸೋಷಲ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ನಾವು ಡೆಪಾಸಿಟ್ ಇರ್ಬೋದು, ಸಾಲ ಇರ್ಬೋದು, GDP ಇರ್ಬೋದು, ಇನ್ಫ್ಲೇಷನ್ ಇರ್ಬೋದು, ಎಲ್ಲವೂ ಇವತ್ತು ಕಂಟ್ರೋಲಲ್ಲಿದೆ. ಆದರೆ ನಾವು ಸಾಮಾಜಿಕವಾಗಿ ತುಂಬ ನೋವಿನ ಭಾಗದಲ್ಲಿದ್ದೇವೆ. ನಾವು ಹೈವೇ ಬದಿಯಲ್ಲೆಲ್ಲ ಹೋಗುವಾಗ ನೋಡಿ, ಎಲ್ಲ ತೊಟ್ಟೆಯಲ್ಲಿ ಮನೆ ವೇಸ್ಟನ್ನು ತಂದು ಬಿಸಾಡ್ತಾರೆ. ಎಷ್ಟು ನೋವಿನ ಭಾಗ ಇದು! ಗಾಂಧಿ ಮತ್ತು ಮೋದಿಗೆ ಮಾತ್ರ ಇರುವ ಕೆಲಸವ? ಅವರಿಗೆ ಮಾತ್ರ ಕಾಂಟ್ರಾಕ್ಟ್ ಇದು ನಮಗೆ ಎಲ್ಲರಿಗೂ ಸಂಬಂಧಪಟ್ಟ ವಿಷಯ. ಇಡೀ ಭಾರತ ಸ್ವಚ್ಛ ಅಂದರೆ ಎಲ್ಲ ಕೋನಗಳಲ್ಲಿ ಸ್ವಚ್ಛತೆ ಆಗಬೇಕು, ಎಲ್ಲ ಕ್ಷೇತ್ರಗಳಲ್ಲಿ ಆಗಬೇಕು. ಆಗ ನಾವು ಆ ಮೊದಲನೇ ಇಕಾನಮಿಯಾಗಿ ಬರಲಿಕ್ಕೆ ನಮಗೆ ಸಾಧ್ಯ. ಅದಕ್ಕಾಗಿ ಎಲ್ಲ ಕಾಲ ಕೂಡಿ ಬಂದಿದೆ. ಈ ಕಾಲಘಟ್ಟದಲ್ಲಿ ಸಹಕಾರಿ ಸಂಸ್ಥೆಗಳು ಭಾರಿ ವೇಗವಾಗಿ ಅಭಿವೃದ್ಧಿಯ ನಾಗಲೋಟದಲ್ಲಿದ್ದಾವೆ. ಈ ನಾಗಲೋಟದಲ್ಲಿ ನಮ್ಮ ವಿಟ್ಲ ರೂರಲ್ ಬ್ಯಾಂಕ್ ಕೂಡ, ನಾನು ಕೂಡ ಇದ್ದೇನೆ ಅಂಥೇಳಿ ಒಳ್ಳೆಯ ಒಂದು ಕಟ್ಟಡವನ್ನು ಕಟ್ಟಿ ಜನಗಳಿಗೆ ಕೊಟ್ಟು ಇವತ್ತು ಲೋಕಾರ್ಪಣೆ ಆಗಿದೆ. ಇಲ್ಲಿ ಎಲ್ಲರೂ ಬರುವ ಹಾಗೆ ಆಗಬೇಕು, ನಗನಗುತ್ತಾ ಬರಬೇಕು. ಅಕಸ್ಮಾತ್ ಏನೋ ಸ್ವಲ್ಪ ನೋವಾದರೆ ಅದನ್ನು ಅಧ್ಯಕ್ಷರಲ್ಲಿ ಮಾತ್ರ ಹೇಳಬೇಕು. ಅಕಸ್ಮಾತ್ ಖುಷಿ ಆದರೆ ಅದನ್ನು 100 ಜನರಲ್ಲಿ ಹೇಳಬೇಕು, 100 ಜನರಲ್ಲಿ. ಅಂದರೆ ಆಗ ನಾವು ಸಹಕಾರ ಕ್ಷೇತ್ರದ ವಾರಿಸುದಾರರು, ಸಹಕಾರ ಕ್ಷೇತ್ರದ ಅಂಬಾಸಡರು, ಸಹಕಾರ ಕ್ಷೇತ್ರದ ರಾಯಭಾರಿಗಳಾಗಿ ನಮಗೆ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟನ್ನು ನಾವು ಮಾಡಿದಾಗ ಸಹಕಾರ ಕ್ಷೇತ್ರ ಅದ್ಭುತವಾಗಿ ಬೆಳೀತದೆ. ಅದರೊಟ್ಟಿಗೆ ಬೆಳೆಯುವುದು ಮಾತ್ರ ಅಲ್ಲ, ಭಾರತ ಮತ್ತೊಮ್ಮೆ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲಲಿಕ್ಕೆ, ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಕೊಡಲಿಕ್ಕೆ ನಮ್ಮದು ಒಂದು ಕೊಡುಗೆ ಸಹಕಾರ ಕ್ಷೇತ್ರದಿಂದ ಕೊಡುಗೆ ಇರ್ತದೆ. ಅಕಸ್ಮಾತ್ ಎಲ್ಲಿಯಾದರೂ ಭಾರತ ಸೋತ್ರೆ ಜಗತ್ತು ಉಳಿಬೋದಾ? ಏನು ಉಳಿಬೋದಾ?
ಭಾರತ ಗೆದ್ದರೆ ಮಾತ್ರ ಈ ದೇಶ, ಜಗತ್ತು, ಮಾನವತೆ, ಜನಕಲ್ಯಾಣ ಉಳಿಯುವಂಥದ್ದು. ನಾನು ಎ ಎಸ್ ಭಟ್ರ ಮನೆಗೆ ಒಂದು ಸಲ ಸತ್ಯನಾರಾಯಣ ಪೂಜೆಗೆ ಹೋಗಿದ್ದೆ. ಖರ್ಚೆಲ್ಲ ಮಾಡಿದ್ದು ಅವರು, ದಕ್ಷಿಣೆ ಕೊಟ್ಟದ್ದು ಅವರು, ಊಟ ಮಾಡಿದ್ದು ನಾವು. ಆದರೆ ಕಡೆಗೆ ಆ ಪುರೋಹಿತರು ಹೇಳಿದ ಮಾತೇನೆಂದರೆ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಅಂದರೆ ನಮ್ಮ ದೇಶದ ಸಂಸ್ಕೃತಿ ಹೇಗೆ, ಅದಕ್ಕಾಗಿ ಭಾರತ ಬಲಿಷ್ಠ ಆಗಬೇಕು. ಭಾರತ ಬಲಿಷ್ಠ ಆಗಬೇಕಿದ್ರೆ ಭಾರತದ ಸಹಕಾರಿ ಸಂಸ್ಥೆಗಳು ಬಲಿಷ್ಠ ಆಗಬೇಕು. ನಾವು ಸಂಘಟಿತರಾಗಿ ಬಲಿಷ್ಠರಾದಾಗ ಬಹುಶಃ ಬೇರೆ ದೇಶ ಕೂಡ ಶಾಂತಿಯುತವಾಗಿ ನೆಮ್ಮದಿಯಿಂದ ಇರ್ತದೆ ಅಂತ ಹೇಳುವುದಕ್ಕೆ, ಉಕ್ರೇನ್ನಲ್ಲಿ ಈ ದೇಶದ ಪ್ರಧಾನಿ ಮೊನ್ನೆ ರೈಲ್ನಲ್ಲಿ ಪ್ರವಾಸ ಮಾಡುವಾಗ 48 ಗಂಟೆಗಳ ಕಾಲ ಯುದ್ಧ ಸ್ತಂಭನ ಮಾಡಿದರು. 48 ಗಂಟೆಗಳ ಕಾಲ ಯುದ್ಧ ಸ್ತಂಭನ. ನಮ್ಮ ಹತ್ತಿರದ ಪಾಕಿಸ್ತಾನದ ಮಕ್ಕಳು ಉಕ್ರೇನ್ ಯುದ್ಧ ಸಂದರ್ಭದಲ್ಲಿ ಭಾರತದ ಧ್ವಜವನ್ನು ಹಿಡಿದುಕೊಂಡು ಅವರು ಮತ್ತೆ ಏರ್ಪೋರ್ಟಿಗೆ ಬರುವಂಥ ಸ್ಥಿತಿ ಆಯಿತು. ಅಂದರೆ ಇವತ್ತು ಜಗತ್ತಿಗೆ ಭಾರತ ಅಷ್ಟು ಶಕ್ತಿವಂತಹ ರಾಷ್ಟ್ರ ಆದ ಕಾರಣ ಇವತ್ತು ಸಾಧ್ಯ ಆಗಿದೆ. ಆ ಶಕ್ತಿಗೆ ಸಹಕಾರ ಕ್ಷೇತ್ರ ಕೂಡ ಶಕ್ತಿ ಕೊಡಬೇಕು. ಅದಕ್ಕಾಗಿ ನಾವೆಲ್ಲರೂ ಭಾಗಿಯಾಗಬೇಕು. ಅದರ ಮುಖಾಂತರ ಭಾರತದ ಅಭಿವೃದ್ಧಿ ಮತ್ತು ಜಗತ್ತಿನ ಉಳಿವಿಗಾಗಿ ಸಹಕಾರ ಕ್ಷೇತ್ರ ಅತ್ಯಂತ ದೊಡ್ಡ ಕೊಡುಗೆ. ಅದಕ್ಕಾಗಿ ಈ ಅವಕಾಶಕ್ಕಾಗಿ ನಾನು ವಂದಿಸ್ತಾ, ಮತ್ತೊಮ್ಮೆ ಪ್ರತಿ ವರ್ಷ ಕನಿಷ್ಠ 1-2 ಬ್ರ್ಯಾಂಚ್ಗಳಾದರೂ ಮಾಡುವ ಶಕ್ತಿ ಅಲ್ಲಿ ಪಂಚಲಿಂಗೇಶ್ವರ ಜಗ್ಗಣ್ಣನಿಗೆ ಕೊಡಲಿ, ಅಲ್ಲಿಯ ಸದಸ್ಯರಿಗೆ ಕೊಡಲಿ. ಅದರ ಮುಖಾಂತರ 4 ಜನರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಆಗ್ತದೆ. ಇದರಿಂದಾಗಿ ನಾವು ಈ ನಮ್ಮ GDPಗೆ ನಮ್ಮದೇ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಧನ್ಯವಾದ. ಹೊಸ ಶಾಖೆ ನೂತನ ಕಟ್ಟಡ ಸಮೃದ್ಧಿಯ ಈ ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಕೂಡ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಎಲ್ಲ ಮಿತ್ರರೇ, ಅಧ್ಯಕ್ಷರ ಜಗನ್ನಾಥ್ ಸಾಲಿಯಣ್ಣವರ ನೇತೃತ್ವದಲ್ಲಿ ನಮ್ಮ ಶಾಖೆ ಹೊಸ ಕಟ್ಟಡವನ್ನು 50 ವರ್ಷ ಕಟ್ಟಲು ಪ್ರಾರಂಭ ಆಗಲಿಕ್ಕಿದೆ. 16 ವರ್ಷಗಳ ನಿರಂತರ ಕೆಲಸ, ಅದರ ಜೊತೆಗೆ ಶಿಸ್ತು, ಅದನ್ನು ಪಾಲನೆ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಸಂಸ್ಥೆ ಇಷ್ಟು ಗಟ್ಟಿಯಾಗಿ ಬೆಳೀಲಿಕ್ಕೆ ಕಾರಣ ಆಯಿತು. ಅದಕ್ಕೋಸ್ಕರ ಅಧ್ಯಕ್ಷರಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸತೀಶ್ ಅನ್ನೊಂದು ಮಾತನ್ನು ಹೇಳಿದರು, ಯಾರೋ ಮೆಸೇಜ್ ಮಾಡಿದರು, ಪೂರ ವೇದಿಕೆ ಮಲ್ಲ ಪಿಲಿಕುಲು ಕುಲ್ದಿರಂತ, ಅದನ್ನು ಸಣ್ಣ ಪಿಲಿಯನ್ನು ನೋಡಲಿಲ್ವಾ ಅಂತ. ಸಮಸ್ಯೆ ಎಲ್ಲಿ ಆಗ್ತದೆ ಅಂದರೆ ದೊಡ್ಡ ದೊಡ್ಡ ಪಿಲಿಗಳು ಕೂತ್ಕೊಂಡಾಗ ಎಲ್ಲಿಯ ಪಿಲಿ ಇಂಚಿನ ಪಾತ್ರ ಅಂತ ಗೊತ್ತಾಗೋದಿಲ್ಲ. ಆದರೂ ಕೂಡ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ಪ್ರಯತ್ನ ಮಾಡ್ತೇನೆ. ನಮ್ಮ ಮಂಡಲ ಅಧ್ಯಕ್ಷರು ಕೂಡ ಇದ್ದಾರೆ, ಚಿನ್ನಪ್ಪನ. ನಾವು ಕೂಡ ರಾಜಕೀಯವಾಗಿ ಜವಾಬ್ದಾರಿ ತಗೊಂಡು ನಾವು ಮಾಡುವಂಥ ಕೆಲಸ ಕೂಡ ಸಹಕಾರವೇ. ಏನೋ ಹಿರಿಯರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಧ್ಯೇಯವನ್ನು ನಮಗೆಲ್ಲರೂ ಕಲಿಸಿಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ನಾವೆಲ್ಲರೂ ತಾಯಿ ಭಾರತ ಎಂಬ ಕೆಲಸವನ್ನು ಮಾಡ್ತಾ ಬಂದಂಥವರು. ಸಹಕಾರ ಕ್ಷೇತ್ರದಲ್ಲಿ ವಿಟ್ಲ ಗ್ರಾಮೀಣ ಬ್ಯಾಂಕ್ ಕೂಡ ಅದನ್ನೇ ಮಾಡ್ತಾ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ಯಾಂಡಮಿಕ್ ನಂತರ, ಕೋವಿಡ್ ಮಹಾಮಾರಿಯ ನಂತರ ಇಡೀ ಪ್ರಪಂಚವೇ ತತ್ತರಿಸಿ ಹೋಗಿತ್ತು. ಸತೀಶಣ್ಣ ಅಂದಾಗೆ ಸ್ತಬ್ಧ ಆಗಿತ್ತು, ಜನಜೀವನ ಅಸ್ತವ್ಯಸ್ತ ಆಗಿತ್ತು, ಬದುಕು ದುರ್ಬರ ಆಗಿತ್ತು. ಆ ಸಂದರ್ಭದಲ್ಲಿ ಜನರಿಗೆ ಜೀವನವನ್ನು ಕಟ್ಟಲಿಕ್ಕೆ ಸಹಕಾರ ಮಾಡಿದ್ದು ಈ ರೀತಿಯ ಸಹಕಾರಿ ಬ್ಯಾಂಕ್ಗಳು. ಇಡೀ ಪ್ರಪಂಚದ ಬೇರೆ ಬೇರೆ ದೇಶ ಇನ್ನೂ ಕೂಡ ಮೇಲಕ್ಕೆ ಬರಲಿಕ್ಕೆ ಕಷ್ಟ ಆದ ಸಂದರ್ಭದಲ್ಲಿ ನಿಮ್ಮೆಲ್ಲರ ದಿಟ್ಟ ನಾಯಕ ನರೇಂದ್ರ ಮೋದಿಜಿಯವರು ವ್ಯಾಕ್ಸಿನ್ ಇಲ್ಲಿ ತಯಾರು ಮಾಡುವಂಥ ಕೆಲಸವನ್ನು ಮಾಡಿಸಿದರು ನಮ್ಮ ವಿಜ್ಞಾನಿಗಳ ಮುಖಾಂತರ. ಆ ಮುಖಾಂತರ ನಮಗೆ ಮಾತ್ರ ವ್ಯಾಕ್ಸಿನ್ ಅಲ್ಲ, ಇಡೀ ಹೊರದೇಶಕ್ಕೆ ಕೂಡ ಕೊಡೋ ಮುಖಾಂತರ ನಮ್ಮನ್ನು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಖಾಂತರ ದೇಶವನ್ನು ಎಲ್ಲೂ ತಲೆತಗ್ಗಿಸ್ಲಿಕ್ಕೆ ಬಿಡಲಿಲ್ಲ. ಸತೀಶಣ್ಣ ಅಂದರು ತುಂಬ ಸಂಸ್ಥೆಗಳು ಮುಚ್ಚಿ ಹೋಗಿವೆ ಅಂತ. ಆದರೆ ಅದೆಷ್ಟೋ ಸಂಸ್ಥೆಗಳು ಮುಚ್ಚಿ ಹೋಗುವ ಸಂಸ್ಥೆಗಳನ್ನು ಪುನರುಜ್ಜೀವನ ಮಾಡುವ ಕೆಲಸವನ್ನು ವಿಟ್ಲ ಸಹಕಾರಿ ಬ್ಯಾಂಕ್ ಮಾಡಿದೆ. ಆ ಕಾರಣಕ್ಕೋಸ್ಕರ ಇನ್ನೊಂದು ಸಲ ಆ ಭಗವಂತ ಅದಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ. ನಿಸ್ವಾರ್ಥ ಸೇವೆಯನ್ನು ಮಾಡಿದ ಮುಖಾಂತರ ಒಬ್ಬ ಸಮಾಜದ ಗ್ರಾಮೀಣ ಭಾಗದ, ನಾನೊಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಗೂ ಸಹಕಾರಿಗೂ ತುಂಬ ಅನ್ಯೋನ್ಯ ಸಂಬಂಧ ಉಂಟು ಸತೀಶಣ್ಣ. ಅದು ಎರಡೂ ಕೂಡ ಒಂದೇ ಕಾಯಿನ್, ಒಂದೇ ನಾಣ್ಯದೆರಡು ಮುಖ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಗ್ರಾಮೀಣ ಅಭಿವೃದ್ಧಿಯನ್ನು ಸಹಕಾರ ಕ್ಷೇತ್ರದ ಮುಖಾಂತರ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಒಬ್ಬ ಗ್ರಾಮೀಣ ಭಾಗದ ಒಬ್ಬ ವ್ಯಕ್ತಿಯ ಅಭಿವೃದ್ಧಿ ಆದರೆ ಆ ಒಂದು ಕನಸನ್ನು ಇಟ್ಕೊಂಡು ಬಂದಿರ್ತಾನೆ.
ಆ ಕನಸು ನನಸಾಗಬೇಕಾದ್ರೆ ಖಂಡಿತ ಸಹಕಾರ ಬ್ಯಾಂಕಿನ ಸಾಲ ಸೌಲಭ್ಯ ಬೇಕೇ ಬೇಕು. ಅದರ ನಂತರ ಅವನು ಉದ್ಯೋಗ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಉಂಟು. ಆ ಕುಟುಂಬ ಅಭಿವೃದ್ಧಿ ಆಗ್ತದೆ. ಕುಟುಂಬ ಅಭಿವೃದ್ಧಿ ಆದಾಗ ಆ ಗ್ರಾಮ ಅಭಿವೃದ್ಧಿ ಆಗ್ತದೆ. ಗ್ರಾಮ ಆದಾಗ ತಾಲೂಕು ಅಭಿವೃದ್ಧಿ ಆಗ್ತದೆ. ಅದಕ್ಕೋಸ್ಕರ ಗ್ರಾಮೀಣ ಬ್ಯಾಂಕಿನ ಈ ಸಹಕಾರವನ್ನು, ಸರಕಾರಿ ಬ್ಯಾಂಕ್ ಬೇರೆ, ಸಹಕಾರಿ ಬ್ಯಾಂಕ್ ಬೇರೆ. ಸಹಕಾರಿ ಬ್ಯಾಂಕ್ ಸಹಕಾರದಲ್ಲಿ ಇರುವಂಥದ್ದು. ನಮ್ಮ ಜೀವನದ ಜೊತೆಗೆ ಸಮಾಜದ ಕಟ್ಟಕಡೆ ವ್ಯಕ್ತಿಯ ನ್ಯಾಯವನ್ನು ಕೊಡುವಂಥದ್ದು ಸಹಕಾರಿ ಬ್ಯಾಂಕ್. ಅದಕ್ಕೋಸ್ಕರ ಈ ರೀತಿಯ ಸಾಲ ಸೌಲಭ್ಯವನ್ನು ಕೊಡುವಾಗ ಯಾರು ಸಾಲವನ್ನು ಪಡ್ಕೊಂಡು ಹೋಗ್ತಾರ ಅವರ ಜೀವನ ಉತ್ತುಂಗ ಸ್ಥಿತಿ ಹೋಗಲಿ, ಆ ತಾಯಿ ಶಾರದೆ ಲಕ್ಷ್ಮಿ ಅವರಿಗೆ ಒಲಿಯಲಿ, ಯಾವ ಕಾರಣಕ್ಕೋಸ್ಕರ ಇಲ್ಲಿಂದ ಸಾಲ ಪಡ್ಕೊಂಡು ಹೋಗ್ತಾರ ಅವರ ಏನು ಆಶೆಗಳು ಆಸೆ ಈಡೇರಲಿ, ಅವರ ಬದುಕು ಗೋಪುರದಂತೆ ಎತ್ತರಕ್ಕೆ ಹೋಗಲಿ, ಅವರು ಮಾಡೋದು ವ್ಯವಹಾರ ಉತ್ತುಂಗ ಸ್ಥಿತಿ ಹೋಗಲಿ, ಅವರು ಅದರಲ್ಲಿ ಅಭಿವೃದ್ಧಿಯನ್ನು ಹೊಂದಿದಾಗ ನಮ್ಮ ಬ್ಯಾಂಕ್ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಉಂಟು. ಇವತ್ತು ಸತೀಶನ್ನ ಮಾತಾಡಿದಾಗ ನಾನು ತುಂಬ ಸಲ ಹೇಳಿದೆ, ಸತೀಶನ್ನ ಬರಬೇಕು ನಿಮ್ಮ ಹತ್ರ ಮಾತಾಡಲಿಕ್ಕೆ ಅಂತ. ನಾನು ತುಂಬ ಚಿಕ್ಕ ವಯಸ್ಸಿನವ, ಸಂಘಟನೆ 30 ವರ್ಷ ಸಂಘಟನೆ ಮಾಡಿ ನನಗೆಲ್ಲ ಗೊತ್ತು. ಆದರೆ ಈ ಕ್ಷೇತ್ರದಲ್ಲಿ ಸತೀಶನಷ್ಟು ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತೊಂದು ಕಟ್ಟಡ ಉದ್ಘಾಟನೆ ಜೊತೆಗೆ ಒಂದು ಸೆಮಿನಾರ್ ಆಗಿದೆ. ನಮಗೆ ತುಂಬ ವಿಚಾರವನ್ನು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಮತ್ತು ಇಡೀ ದೇಶ ಯಾವ ರೀತಿಯಲ್ಲಿ ಅಭಿವೃದ್ಧಿಗೆ ದಾಪುಗಳನ್ನು ಇಡ್ತಾ ಉಂಟು ಅನ್ನೋ ವಿಚಾರ ನಮಗೆ ಹೇಳಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸತೀಶನನ್ನು ಕೂಡ ಇನ್ನೊಂದು ಸಲ ವಂದನೆಯನ್ನು ಸಲ್ಲಿಸ್ತಾ, ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ. ತುಂಬ ಪ್ರೀತಿಯಲ್ಲಿ ಸಮೃದ್ಧಿಯ ಹೆಸರನ್ನು ನನ್ನ ಕೈಯಲ್ಲಿ ಇವತ್ತು ಅನಾವರಣ ಮಾಡಿಸಿದ್ದೀರಿ. ನಾನು ನಂಬಿದಂತೆಲ್ಲ ದೇವರ ಹತ್ರ, ಪುತ್ತೂರು ಮಹಾಲಿಂಗೇಶ್ವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಹೊಸ ಕಟ್ಟಡಕ್ಕೆ ನಾವು ಬಂದಿದ್ದೇವೆ. ಗ್ರಾಹಕರು ತುಂಬ ಖುಷಿಯಾಗಿ ಇಲ್ಲಿ ಬರಲಿ, ಡೆಪಾಸಿಟ್ ನೀಡಲಿ. ಆ ಮುಖಾಂತರ ಈ ಬ್ಯಾಂಕ್ ಸತೀಶಾನಂದಾಗಿ ಇನ್ನು 10 ಶಾಖೆಗಳನ್ನು ಓಪನ್ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾನೆ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾಗಿ ಜೈ. ಸಹಕಾರ ಬ್ಯಾಂಕ್ ನೆತ್ತ ಸಮೃದ್ಧಿ ನೂತನ ಕಟ್ಟಡ ಸಮೃದ್ಧಿ ಸ್ಥಳಾಂತರ ಕಾರ್ಯಕ್ರಮ, ಶಾಖದ ಸ್ಥಳಾಂತರ ಕಾರ್ಯಕ್ರಮದ ಈ ಒಂಜಿ ಸಭಾ ವೇದಿಕೆಡು ಪುರಂಚಿನ ಮಾತಾ ಗಣ್ಯರೇ, ಎದುರುತ್ತಿನ ಮಾತಾ ಸಹಕಾರಿ ಬಂಧುಗಳು ಬೊಕ್ಕ ಮೂಲು ಸೇರಿದಂಚಿನ ಪತ್ರಿಕಾ ಬಂಧು ಮಿತ್ರರೇ, ಎಂಕ್ ಈ ಕಾರ್ಯಕ್ರಮ ಭಾಗವಹಿಸಿದರೆ ಭಾರಿ ಸಂತೋಷ ಆಪುಂಡು. ಕಾರಣಂಚಿನ ಮಂಡ 25 ವರ್ಷ ತುಂಬು ನೆತ್ತ ಶಾಖೆ ನಮ್ಮ ತಿರುಮಲೇಶ್ವರ ಭಟ್ರನ ಕಟ್ಟಡ ಪ್ರಾರಂಭ ಕೂಡ ಕೃಷ್ಣ ಭಟ್ರು ಏನಲ್ಲೆತ್ತದ ಅಲ್ಪ ಕೂಡ ಈ ಕಾರ್ಯಕ್ರಮ ಅತಿಥಿಯಾದ ಭಾಗವಹಿಸಲು ಅವಕಾಶ ಸಿಕ್ಕದನು. ಇನಿ ನೇನೆ ಸ್ಥಳಾಂತರ ಆದ ಹೊಸ ಕಟ್ಟಡಕ್ಕೆ ಬರ್ಪಂಚಿನ ಈ ಸಂದರ್ಭ ಕೂಡ ಎಂಕೊಂಚ ಅವಕಾಶ ಸಿಕ್ಕದನ ಎನ್ನ ಭಾಗ್ಯ ಅಂದು ಏನು ತೆರೆಯೊಂದು ಈ ಸಂಸ್ಥೆಗೆ ಏನು ಶುಭನ ಹಾರೈಕೆ ಮಂತಂದಿಲ್ಲ. ಸುಮಾರು ಪಾತೆರಿಯರು ಐಟ್ಲ ಮುಖ್ಯವಾದ ನಮ್ಮ ಸತೀಶ್ ಚಂದ್ರರು ನಮ್ಮ ಗ್ರಾಮದ ಸಹಕಾರಿ ಕ್ಷೇತ್ರ, ರಾಜ್ಯದ ರಾಷ್ಟ್ರ ಮಟ್ಟದ ಮಾತು ಹಲವಾರು ವಿಚಾರ ನಮ್ಮದು ಮುದೀತೇರು ಕೂಡ ಇತ್ತ ಬಗ್ಗೆ ಪಾತ್ರನ ಸರಿಯಾದ ತಂತೋಜುಂಡು. ಭಾರಿ ಸಂತೋಷ ಹೆಂಚಿನ ಮಂಡ ಈ ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕು ಪ್ರಾರಂಭದ ಇನಿಮುಟ್ಟಲ ಜನಕ್ಕಲ್ನ ವಿಶ್ವಾಸ ಗಳಿಸೋ ಒಂದು ಭಾರಿ ಎಡ್ಡೆ ರೀತಿಡು ಕೆಲಸ ಮಂತಂದು ಬೈದಿನ ಭಾರಿ ಸಂತೋಷ ಸಂಗತಿ. ಮಳಹಳ್ಳಿ ಶಿವರಾಯರನ ಕಾಲೋಡು ಉರಿಮಜೂರು ವೆಂಕಪ್ಪಯ್ಯರ ನೇತೃತ್ವದ ಪ್ರಾರಂಭ ನೆಂಚಿನ ಈ ಬ್ಯಾಂಕು 5 ಬೊಕ್ಕ ಎಡ್ಡೆಡ ಜನಕರು ನಮ್ಮ ಕೂಡೂರು ಕೃಷ್ಣ ಭಟ್ರಾದಿಪ್ಪಡು, ಅನಂತ ಭಟ್ರಾದಿಪ್ಪಡು, ಎಲ್ಲೆನ್ ಕೂಡೂರಾದಿಪ್ಪಡು ಬೊಕ್ಕ ಇತ್ತೆ ಕೆಲಸ ಮಲ್ಪಂಚಿನ ಜಗನ್ನಾಥ್ ಸಾಲ್ಯಾನ್ ಬೇರಿಪ್ಪಡು ಮಾತ ಒಂದು ನಿಸ್ವಾರ್ಥ ಮನೋಭಾವನೆ ಕೆಲಸ ಮಂತಂದು ಈ ಒಂಜಿ ಬ್ಯಾಂಕದ ಅಭಿವೃದ್ಧಿಗೆ ತುಂಬ ಸಹಕಾರ ಮಂತೇನು ಪನಿಯರೆ ಭಾರಿ ಮನಸ್ಸಿಗೆ ಸಂತೋಷ ಆಪುಂಡು. ಯಾನು ಸಹಕಾರಿ ಕ್ಷೇತ್ರದ ಬಗ್ಗೆ ಸುಮಾರು ವಿಷಯ ಮೂಲ ಪ್ರಸ್ತಾಪ ಅಂಡ್ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಯ್ದಾಯ ಬಂಡ ಮುಖ್ಯವಾದ ಕೃಷಿ ಕ್ಷೇತ್ರ, ಕೃಷಿಗೆ ಅನುಕೂಲ ಆವಡ ಒಂದು ಕೃಷಿಕರ ಬಂಡ ನಮ್ಮ ದೇಶದ ಬೆನ್ನೆಲುಬು ಪನ್ಪ ಅಂಡ್ ಇನಿ ನಮ್ಮ ದೇಶಡು ಕೃಷಿ ಮಲ್ಪ ರೈತರನಗಲು ಬರ್ಪುರ ಕಷ್ಟ ಬಹುಶಃ ಬೇತೆ ಏರ್ಲ ಬರ್ಪುಜರ ಬಣ್ಣಲ್ಲ ತಪ್ಪ ಒಂದು ಕೃಷಿ ಕ್ಷೇತ್ರ ಕಂಡು ಸಂಬಂಧಪಟ್ಟ ಈ ಸಹಕಾರಿ ಕ್ಷೇತ್ರಲು ಮಾತ ಒಟ್ಟಿಗೆ ಅದು ನಮ್ಮ ಜಿಲ್ಲೆಗೆ ಬಂದ್ಬಿಡ್ದಂಡ ಕ್ಯಾಂಪ್ಕೋದ ಅಡಿಟ್ ಸಹಕಾರಿ ಕ್ಷೇತ್ರ ಮಾತಾ ಸೇರಿದು ಇನಿ ಅಡಿಕೆಗೆ ಭತ್ತಗೆ ತಾರೆ ತೆಂಗುಗು ಆಪರೇಷನ್ ಸಮಸ್ಯೆలు ಬಹುಶಃ ಐನು ಏರು ಐತೆ ಕೆಲಸ ಮಂತೊಳ್ಳೇರೆ ಅಕಲೇ ಗೊತ್ತು ಐಟು ಬರ್ಪಡ ಸಮಸ್ಯೆನ ಪರಿಹಾರ ಮಲ್ಪೆರೆ ಇನಿ ನಮ್ಮ ಐತೆ ಬಗ್ಗೆ ಆಲೋಚನೆ ಮಲ್ಪಂಚಿನ ಭಾರಿ ಅಗತ್ಯ ಉಂಟು. ಇನಿ ನಮ್ಮ ಕೇಂದ್ರ ಸರ್ಕಾರದ CPRI ವಿಟ್ಲಡ್ ಕಾಸರಗೋಡು ಪುರಂಚಿನ ಈ ಸಂಸ್ಥೆ
ನಿಜವಾದ ಈ ಕ್ಷೇತ್ರ ಕೆಲಸ ಮಲ್ಪಡು ಆಂಡ ಇನಿಯಂಚಿನ ಅದು ಮಂಡ ಕೇವಲ ಕೇಂದ್ರ ಸರ್ಕಾರದ ಬಜೆಟ್ ಮಾತ್ರ ಏಕೆ ಬರ್ಬೋದು ದುಡ್ಡು ಬರ್ಬೋದು ಅಂಡ ಆ ರೀತಿ ಅವು ಕೆಲಸ ಮಲ್ಪಡು ಆ ರೀತಿ ಕೆಲಸ ಮಲ್ಪಡ ಪಡ ಅವು ಏನಾಯ್ತ ಬಗ್ಗೆ ವಿಶ್ವಾಸ ಪಡೆದ ತಯಾರಿಜ್ಜಿ ಇನಿಯಕ್ಕೆ ಸಂಬಂಧಪಟ್ಟ ವಿಜ್ಞಾನಗಳು ಬೇರೆ ಬೇರೆ ಕ್ಷೇತ್ರದ ಕೆಲಸ ಅನುಭವ ಇತ್ತಿನಗಳು ಆಂಡ ಅಕಲು ಈ ಪ್ರಾರಂಭ ಈ ಮೂಲ ಎಂಚಿನ ಉಂಡು ನೆಕ್ ಬರ್ಪಡ ಸಮಸ್ಯೆನ ಪರಿಹಾರ ಮಲ್ಪೆರೆ ಅಪಗಪ್ಪಗ ಸೇರ್ದು ಒಂಜಿ ತರಬೇತಿದ ಕಾರ್ಯಕ್ರಮ ಅಂತದಂಡ ರೈತರಿಗೆ ಭಾರಿ ಪ್ರಯೋಜನ ಪಾತ್ರವನ್ನು ಪಂಡದು ಇನ್ನಿತ ಈ ಕಾರ್ಯಕ್ರಮಡು ಲೆತ್ತದ ಎಂಕ್ರಡ್ಡು ಪಾತ್ರ ಅವಕಾಶವಂತ ಕೊರನ ನಿಖಲೆ ಮಾತ ಈ ಸಂಸ್ಥೆಗಳ ನಿಖಲೆಗಳ ಹಾರ್ದಿಕ ಅಭಿನಂದನೆ ಕೊಂಡು ಎನ್ನರಡ್ಡು ಪಾತ್ರ ಉಂಟವೆ. ವಿಟ್ಲ ಸೀಮೆಯ ಆರಾಧ್ಯ ದೇವರಾದ ಶ್ರೀ ಪಂಚಲಿಂಗೇಶ್ವರ ಹಾಗೂ ಪರಿಸರದ ಎಲ್ಲ ದೇವರುಗಳನ್ನು ಪ್ರಾರ್ಥಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸದಸ್ಯ ಬಾಂಧವರೇ, ಗ್ರಾಹಕರೇ, ಮಾಧ್ಯಮ ಮಿತ್ರರೇ, ನಿರ್ದೇಶಕ ಮಿತ್ರರೇ ಹಾಗೂ ಸಿಬ್ಬಂದಿ ವರ್ಗದವರೇ, ನಮ್ಮ ಕಲ್ಲಡ್ಕ ಶಾಖೆಯು 11/9/1997 ಚೈತನ್ಯ ಕಾಂಪ್ಲೆಕ್ಸಿನ ಕಟ್ಟಡದಲ್ಲಿ ಆರಂಭಗೊಂಡು ಸುಮಾರು 27 ವರ್ಷಗಳ ಯಶಸ್ವಿ ವ್ಯವಹಾರ ನಡೆಸಿ ಇಂದು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳುವ ಈ ಸದಾವಕಾಶ ಒದಗಿ ಬಂದಿರುವುದು ನಮಗೆಲ್ಲರಿಗೂ ಸಂತಸದ ವಿಷಯವಾಗಿದೆ. ದಿನಾಂಕ 23/11/2010 ಕಲ್ಲಡ್ಕ ಶಾಖೆಯ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ಖರೀದಿಸಲಾಗಿದ್ದು, ಕಳೆದ 2 ವರ್ಷಗಳಿಂದ ನಾವು ದೃಢ ಸಂಕಲ್ಪದೊಂದಿಗೆ ಎಲ್ಲ ರೀತಿಯ ಕಾನೂನು ತೊಡಕುಗಳನ್ನು ಹಾಗೂ ಸವಾಲುಗಳನ್ನು ಎದುರಿಸಿ ನಿಮ್ಮೆಲ್ಲರ ಸಹಕಾರದಿಂದ ಈ ಸುಸಜ್ಜಿತ ಕಟ್ಟಡವಾದ ಸಮೃದ್ಧಿ ಇದರ ಲೋಕಾರ್ಪಣೆ ಮಾಡುತ್ತಿದ್ದೇವೆ. ಈ ಕಟ್ಟಡದ ನಿರ್ಮಾಣ ಕಾರ್ಯದ ಗುತ್ತಿಗೆದಾರರಾದ ಸಂಜೀವ ಪೂಜಾರಿ ಅವರಿಗೂ, ಇಂಟೀರಿಯರ್ ಡಿಸೈನ್ ಗುತ್ತಿಗೆದಾರರಾದ ಉಮೇಶ್ ಕೆ ಅವರಿಗೂ, ಕಟ್ಟಡದ ನಿರ್ಮಾಣದ ಮೇಲ್ವಿಚಾರಣೆ ನಡೆಸಿದ ರಾಘವೇಂದ್ರ ಪೈ ಇವರಿಗೂ, ಕಾನೂನು ತೊಡಕುಗಳನ್ನು ಸಮರ್ಥವಾಗಿ ನಿರ್ವಹಿಸಿದ ವಕೀಲರಾದ ಪುಣ್ಯಕಾಯಿ ನಾರಾಯಣ್ ಭಟ್ ಇವರಿಗೂ, ಕಟ್ಟಡ ಸಮಿತಿಯ ಸದಸ್ಯರಿಗೂ, ಸಹಕಾರ ಸಂಘಗಳ ಉಪನಿಬಂಧಕರಿಗೂ, ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಸರ್ವ ರೀತಿಯಲ್ಲೂ ಸಹಕರಿಸಿದ ನಮ್ಮೆಲ್ಲ ನಿರ್ದೇಶಕರಿಗೂ ಹಾಗೂ ವಿಶೇಷಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಜೈ ಸಾಕಾರ್. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಸಮೃದ್ಧಿ ಕಟ್ಟಡ ಹಾಗೂ ಬ್ಯಾಂಕಿನ ನೂತನ ಶಾಖೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ಗಣ್ಯರಿ ಮಹನೀಯರಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಬಂಧುಗಳನ್ನು ಆಡಳಿತ ಮಂಡಳಿ ಗಮನಿಸ್ತಾ, ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಹಾಗೆ ನಿವೃತ್ತ ಸಿಬ್ಬಂದಿ ವರ್ಗದವರು, ಅಂತೆಯೇ ಭಾಜಪ ಮತ್ತು ಇತರ ಪಕ್ಷಗಳ ಜವಾಬ್ದಾರಿಯುತ ಸ್ಥಾನ ಹೊಂದಿರತಕ್ಕಂಥ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಇದ್ದೀರಿ. ಅದನ್ನು ಕೂಡ ನಾವು ಆಡಳಿತ ಮಂಡಳಿಯವರು ಗೌರವಿಸ್ತಾ, ಹಾಗೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇದ್ದ ಹಾಗೆ ಇನ್ನೊಂದು ಅಂಗ ಪತ್ರಿಕಾರಂಗ. ಅವರ ಉಪಸ್ಥಿತಿಯು ನಾವು ಗಮನಿಸಿದ್ದೇವೆ. ಹಾಗೆ ಅವರು ಈ ಎಲ್ಲ ವಿಚಾರಗಳನ್ನು ನಮ್ಮ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವುದರಲ್ಲಿ ಅವರು ಕೂಡ ಮೊದಲಿಗರು. ಅವರ ಉಪಸ್ಥಿತಿಯನ್ನು ಕೂಡ ಆಡಳಿತ ಮಂಡಳಿ ಗಮನಿಸಿದೆ. ಹಾಗೆ ಈ ಕಟ್ಟಡ, ಈ ಬ್ಯಾಂಕಿನ ಎಲ್ಲ ವ್ಯವಸ್ಥೆಗಳನ್ನು ಮುಂಚೂಣಿಯಲ್ಲಿ ನಿಂತು ಮಾಡಿದಂಥ ನಮ್ಮ ಬ್ಯಾಂಕಿನ ಅಧ್ಯಕ್ಷರು, ಈ ಎಲ್ಲ ಕಾರ್ಯಕಲಾಪಗಳಿಗೆ ಮುಂಚೂಣಿಯಾಗಿ ನಿಂತು ಸಹಕಾರ ನೀಡಿದವರು, ಅಂತೆಯೇ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು 24x7 ಅವಿರತ ಶ್ರಮ ಸೇವೆಯಿಂದ ಈ ಬ್ಯಾಂಕಿಗೆ ಹೆಸರು ತಂದವರು, ಹಾಗೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಹಾಗೆ ನಮ್ಮ ಬ್ಯಾಂಕಿನ ಮೌಲ್ಯಮಾಪಕರು, ಕಾನೂನು ಸಲಹೆಗಾರರು, ಅಂತೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳನ್ನು ಯಾರನ್ನೂ ಕೂಡ ಹೆಸರನ್ನು ಉಲ್ಲೇಖಿಸದೆ ಸಮಸ್ತ ಜನರಿಗೂ ವಿಠಲ ಗ್ರಾಮೀಣ ಬ್ಯಾಂಕಿನ ಆಡಳಿತ ಮಂಡಳಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಕೊನೆ ಹಾಡ್ತಾ ಇದ್ದೇವೆ.